श्रीमद् जगद्गुरु पंचाचार्य महाराज की, श्री वायुपुत्र हनुमान की जय। मंगलम जय नमः पार्वती पते शिव हर हर। नूलपुर निवासाय चंद्रशेखर योगिने श्री सुरगीश्वरेशाय नमो वेद सुबोधिनि। त्रैलोक्य संपदालेख्य समुल्लेखन वित्तये सच्चिदानंद रूपाय शिवाय ब्रह्मणे नमः। ब्रह्मेति व्यपदेशस्य विषयं यं प्रचक्षते वेदांतिनो जगन्मूलं तं नमामि परं शिवम्। ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯ ಜಗದ್ಗುರು ಪಂಚ ಆಚಾರ್ಯರನ್ನ, ಬಸವಾದಿ ಪ್ರಮಥರನ್ನ, ಈ ರಾಷ್ಟ್ರವನ್ನ ಒಳಗಿರುವಂತ ಎಲ್ಲ ಸಂತ ಮಹಾಂತರನ್ನ, ಹಾನಗಲ ಗುರುಕುಮಾರ ಶಿವಯೋಗಿಗಳನ್ನ ಸ್ಮರಣೆ ಮಾಡಿ, ಗ್ರಾಮದ ಆರಾಧ್ಯ ದೈವವಾಗಿರುವಂತಹ ವಾಯುಪುತ್ರ ಮಹಾರುದ್ರ ಮಾರುತಿಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಆದಿಶಕ್ತಿ ಜಗದಂಬನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಶ್ರೀ ಗುರು ಸುರಗೀಶ್ವರ ಶ್ರೀ ಗುರು ಚಂದ್ರಶೇಖರ ಶಿವಾಜರ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸಿದ್ಧ ಪರ್ವತದಲ್ಲಿ ಕುತ್ಕೊಂಡು ಜಗನ್ಮಾತೆಯನ್ನ ಸಾಕ್ಷಾತ್ ದರ್ಶನಗೈರುವಂತಹ ಮಹಾತಪಸ್ವಿ ಪರಮಹಂಸ ಚಿದಾನಂದ ಅವಧೂತರನ್ನ ಭಕ್ತಿಪೂರ್ವಕ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ನವರಾತ್ರಿಯ ಪವಿತ್ರವಾಗಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಜಗನ್ಮಾತೆಯ ಮಹಾಪುರಾಣವನ್ನ ಆಲಿಸುವುದಕ್ಕಾಗಿ ಬಂದಿರುವಂಥ ಎಲ್ಲ ಆತ್ಮ ಬಂಧುಗಳ ಸ್ವರೂಪರಾಗಿರುವಂಥ ಎಲ್ಲ ಹಿರಿಯರೇ, ತಾಯಿಯಂದರೆ, ಮುದ್ದು ಮಕ್ಕಳೇ, ನವರಾತ್ರಿಯ 9-10 ದಿನಗಳ ಪರ್ಯಂತವಾಗಿ ದೇವಸ್ಥಾನದಲ್ಲಿ ಉಪಾಸನೆಗೈತಿರುವಂಥ ಎಲ್ಲ ಉಪಾಸಕರೇ, ಈ ಒಂದು ಸುಂದರವಾಗಿರುವಂಥ ಕಾರ್ಯಕ್ರಮಕ್ಕೆ ಸಂಗೀತ ಭಜನಾ ಸೇವೆಯನ್ನು ಮಾಡಿರುವಂತಹ ಭಜನಾ ಮಂಡಳಿಗಳು ಎಲ್ಲ ಸದಸ್ಯರೇ, ಪುರಾಣದ ಈ ಒಂದು ಕಾರ್ಯಕ್ರಮಕ್ಕೆ ಭಜನಾ ಸಾಥನ ಕೊಡ್ತಿರುವಂತಹ ಕಾಶಿನಾಥ್ ಸಾಕರೆ ಅವರೇ, ವಿನಾಯಕ್ ಮುಂಗುರೆ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಸದ್ಭಕ್ತರೇ, ಮಹಾಜನಗಳೇ, ತಮಗೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ गुरु महिमा अपार महिमा गुरु महिमा सच्चिदानंद गुरु महिमा सच्चिदानंद गुरु महिमा भावन हेमय गुरु महिमा गुरु महिमा गुरु महिमा अपार महिमा गुरु महिमा सच्चिदानंद
अज्ञान नाशक गुरु महिमा अज्ञान नाशक गुरु महिमा अज्ञान नाशक गुरु महिमा अज्ञान नाशक गुरु महिमा प्रज्ञा प्रदायक गुरु महिमा प्रज्ञा प्रदायक गुरु महिमा गुरु महिमा गुरु महिमा अपार महिमा 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 गुरु महिमा गुरु महिमा अपार महिमा गुरु महिमा अपार महिमा किन्वतनीया गुरु महिमा किन्वतनीया गुरु महिमा किंवचनीया गुरु महिमा गुरु महिमा गुरु महिमा गुरु महिमा गुरु महिमा अपार महिमा गुरु अपार महिमा गुरु महिमा जगदंबा माता की ನಾವು ನೀವೆಲ್ಲರೂ ಕೂಡಿಕೊಂಡು ಜಗನ್ನಾಥೆಯ ಮಹಾಪುರಾಣವನ್ನ ಇಲ್ಲಿವರೆಗೂ ಆಲಿಸಿದ್ದೇವೆ. आज किती दिवसाचे हा पुराण चालू आहे? 8व्या दिवसाचं पुराण चालू आहे. खरं सांगायचं असले तर ह्या पुराण जवळजवळ 1 महिना तर लागते पूर्ण संपवण्यासाठी, पण आपण 8 महिन्यामध्ये 8 दिवसात आपण या पुराण संपत करतो. म्हणजे आपला आज शेवटचा दिवस आहे, समाप्ती. उदय करायचं होतं पण काही विषयानिमित्तानं मला ह्या शेवटला सांगितलं तर तुम्हाला मनामध्ये असणार उद्या एक दिवस आहे म्हणून पहिलाच सांगायला. आज पुराणचे शेवट दिवस आहे. ಸ್ವಲ್ಪ ಈ ಕಡೆ ಇನ್ನೊಂದು ಸ್ವಲ್ಪ ಸರಿ, ಥೋಡ ಸರ್ ಈ ಕಡೆ ಎಲ್ಲ ಮುಂದ್ಬಿಟ್ಟು ನೀವು ಈ ಕಡೆ ದಂಡಿಗೆ ಕುಂತವ್ರು ಸ್ವಲ್ಪ ಸರಿ, ಇಲ್ಲ ಸ್ವಲ್ಪ ಮುಂದೆ ಬರ್ರಿ. ಜಗತ್ತಿನಾಗ ಮುಂದೆ ಬರೋನವ್ರು ಇಬ್ಬರ, ಜಗತ್ತಿನಾಗ ಮುಂದೆ ಬರೋನವ್ರು ಇಬ್ಬರ. ಯಾರಂತ ಕೇಳಿದ್ರ ಗಡಿಂಗ್ಲಾಸ್ ಹೋಗ್ಬೇಕಾದ್ರೆ ಎಸ್ ಟಿ ಫುಲ್ ಆದಾಗ ಕಂಡಕ್ಟರ್ ಮುಂದೆ ಬರೀ ಅಂತ ಕರೀತಾನೆ. ಇಲ್ಲಿ ಪ್ರವಚನದಾಗ ನಾ ಕರೀತ, ಇಲ್ಲಾಂದ್ರೆ ಎಲ್ಲರೂ ಹಿಂದೆ ಕಾಲಿಡ ಜಗ್ಗೋದ. ಅದಕ್ಕೆ ಹೋಗೋಣ. ನಿನ್ನೆ ದಿನ ಏನಿತ್ತು ವಿಷಯ ಅಂತ ಕೇಳಿದರೆ
ಯಾರಾದ್ರೂ ಒಬ್ರು ಹೇಳ್ತಾರೆ? ಮಮಕಾರ, ಮಮಕಾರ ಮತ್ತು ದುರಂಕಾರ. ಯಾರ ರಾಕ್ಷಸರನ್ನಲ್ಲಿ ಸಂಹಾರ ಮಾಡಿದ್ರು? ನಿಶುಂಭ ಮತ್ತ ರಕ್ತಬೀಜಾಸುರ ಮತ್ತ ಶುಂಭ. ಇವ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿರುವಂತ ದುರಾಂಕಾರವನ್ನು ದೂರ ಮಾಡಬೇಕು, ಮಮಕಾರವನ್ನು ದೂರ ಮಾಡಬೇಕು. ದೇವರ ದರ್ಶನ ಆಗ್ಬೇಕಾಗಿತ್ತು ಅಂದ್ರ, ದೇವರನ್ನು ನಮಗೆ ಸಿಗಬೇಕಾಗಿತ್ತು ಅಂದ್ರ, ಈ ಜಗತ್ತಿನೊಳಗ ಬಹಳಷ್ಟು ಜನ ಭಕ್ತಿಯನ್ನ ಮಾಡ್ತಾರೆ. ದೇವರ ಕೃಪಾ ನಮಗಾಗಬೇಕಾಗಿತ್ತು. ನಾವೆಲ್ಲ ಭಕ್ತಿಯನ್ನು ಮಾಡ್ತೀವಿ. ಯಾವುದರ ಸಲುವಾಗಿ ಮಾಡ್ತೀವಿ? ಅಪ್ಪನ ಸಗಜನ ಭಕ್ತಿ ಕರತನ ಕಾಯ್ತಾರ ಸ್ವಾರ್ಥ ಆಯ್ತು. ನಾ ಮೊದಲೇ ದಿವಸ ಹೇಳಿದ್ದೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರವೆಲ್ಲವೂ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರಿಗೆ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ರಾಮನಾಥ ಅಂತಿಕೊಂಡು ಜೇಡರ ದಾಸ ಮೇಲೆ. ಈ ಜಗತ್ತಿನ ಇರುವುದು ಎಲ್ಲವೂ ಅವಂದೇ ಪರಮಾತ್ಮ. ಇಲ್ಲಿ ಯಾವುದು ನಮ್ಮದಲ್ಲ. ನಾವು ನೀವೆಲ್ಲರೂ ಆ ಭಗವಂತನ ಭಕ್ತಿಯನ್ನು ಮಾಡ್ತೀವಿ, ಶ್ರದ್ಧೆಯನ್ನು ಮಾಡ್ತೀವಿ, ಪೂಜೆಯನ್ನು ಮಾಡ್ತೀರಿ, ಎಲ್ಲ ಮಾಡ್ತೀವಿ. ಆದ್ರ ನಾ ದಿನ 4 ಗಂಟೆಗೆ ಬಂದು ಈ ಮಾರುತಿ ಮಂದಿರ ಒಳಗ ಕಸ ನಾನ ಹೊಡಿತೀನಿ ಅಂತ ಅಂದ್ರನ್ನು ತಿಳ್ಕೊಡು. ಅದು ಭಕ್ತಿ ಇನ್ನೂ ಪಕ್ವ ಆಗಿಲ್ಲ ಅಂತ. ಇಲ್ಲಿ ಸೀತಾಫಲ ಹಣ್ಣು ತಂದಿಟ್ಟಾರ, ಒಳಗ ಹಣ್ಣಾಗ್ಯಾವ ಇಲ್ಲ. ಹಣ್ಣ ಆಗೋ ತಕ್ಕ ಸೀತಾಫಲ ತಿನ್ನಕ್ ಬರೋದಿಲ್ಲ ಈಗ, ಹೌದಿಲ್ಲ? ಹಂಗ ಸೀತಾಫಲ ಹಣ್ಣು ತಿನ್ನಬೇಕಾಗಿತ್ತಂದ್ರೆ ಪೂರ್ಣ ಹಣ್ಣಾಗ್ಬೇಕು. ಈ ಮಾವಿನ ಹಣ್ಣು ತಿಂತೀವಲ್ಲ, ಅದ್ರೊಳಗೆ ಬಹಳಷ್ಟು ಜನ ಬಾಳೆಹಣ್ಣನ್ನು ತಂದಿರ್ತಾರೆ. ಆ ಬಾಳೆಹಣ್ಣು ಕಗ್ಗಿದ್ರೆ ತಿಂತೀವ ನಾವು, ಹಸಿರು ಇದ್ರೆ ತಿಂತೀವಿ. ಪೂರ್ಣ ಹಳದಿ ಆದಾಗ ಅದು ಇನ್ನೂ ರುಚಿ ಬರ್ತದೆ, ಹೌದು? ಹಂಗ ಈ ಜೀವನದೊಳಗ ನಾವು ಭಗವಂತನ ಭಕ್ತಿ ಮಾಡ್ಬೇಕಂದ್ರೆ ಪಕ್ವ ಆಗ್ಬೇಕು. ಸುಮ್ಮನೆ ಭಕ್ತಿ ಎಲ್ಲರೂ ಓಂ ನಮಃ ಶಿವಾಯ ಅನ್ನಂಗಿಲ್ಲ. ಈಗ ಲಾಸ್ಟಿಗೆ ನಮ್ಮ ಬಾಳೋಣ ಗಂಟಿ ತಂದು ಬಾರಿಸ್ಕೆ ವೆಂಕಟರಮಣ ಗೋವಿಂದ ಎದಕ್ಕಂದ್ರಿ ಗೊತ್ತ ಇಲ್ಲ. ಎಲ್ಲರೂ ಅಂದ್ರು, ನಾವು ಎಲ್ಲರೂ ಗುಡಿಗೆ ಹೋಗ್ತಾರ, ನಾವು ಹೋಗೋದು. ಎಲ್ಲರೂ ಮಾಡ್ತಾರಂತ ಮಾಡೋದಲ್ಲ, ತಿಳ್ಕೊಂಡು ಮಾಡೋದು. ತಿಳ್ಕೊಂಡು ಮಾಡೋದ ಅಷ್ಟೇ ಅಲ್ಲ, ಅದರ ಜೊತೆಗೆ ಬಹಳಷ್ಟು ಮಂದಿ ಏನಾಗ್ಯದಂದ್ರೆ ಎಲ್ಲರೂ ಗುಡಿಗೆ ಹೋಗ್ತಾರ, ನಾವು ಗುಡಿಗೆ ಹೋಗೋದು. ನಾವು ಆರ್ತಿಗೆ ಎಲ್ಲರೂ ಹೋಗ್ತಾರ, ನಾವು ಹೋಗೋದು. ಆದ್ರೆ ದೇವರನ್ನ ಅರಿತುಕೊಂಡು ಹೋಗೋದೈತಲ್ಲ, ಅದು ಬಹಳ ಮಹತ್ವ ಇರುವಂತ ವಿಷಯ. ನೀವೆಲ್ಲ ದೇವತ್ತ ಭಕ್ತಿ ಐತಲ್ ನಿಮ್ಮಲ್ಲಿ? तुमच्याकडे भक्ती आहे ना? भक्ती आहे म्हणताना पाऊस पडत असताना तुमच्याप्रमाणे प्रवचन ऐकायसाठी मिळालेले. जरी आमच्याकडे भक्ती नसले तरी इथपर्यंत आम्ही येत नव्हतो. प्रत्येकांच्याकडे भक्ती आहे म्हणून दररोज मंदिरला येत आहेत, पण त्याच्यामध्ये
आम्ही दररोज मंदिरला जाऊन मारुतीचा पाया पडून आणि आरतीला थांबून सविना होईपर्यंत थांबते म्हणता आमच्याकडे भक्ती नाही का? ಭಕ್ತಿ ಅದ. ಆದ್ರೆ ಭಕ್ತಿ ಅದು ಪಕ್ವ ಆಗ್ಬೇಕಾಗಿತ್ತು ಅಂತಂದ್ರೆ ಎರಡನ್ನು ಬಿಡ್ಬೇಕಂತ ಹೇಳ್ತಾರ ಅವ್ರು. ಏನ್ ಬಿಡ್ಬೇಕು? ಎರಡು ಏನು ಬಿಡ್ಬೇಕಂದ್ರ ನಮ್ಮ ಭಜನದಾಗ ಹಾಡು ಹೇಳುವಂತ ತಾಯಿ ಹೇಳಿದ್ರು, ಅಹಂಕಾರವನ್ನು ಬಿಡಬೇಕು. ಒಂದು 4 ಜನ ಕುಡುಕರು, ಯಾರು ಕೆಡಕರಲ್ಲ, ಕುಡುಕರು. ಅವರು ಹುಣ್ಣಿಮೆ ಚಂದ್ರ ಬೆಳದಿಂಗಳ ಫುಲ್ಲು ಕುಡ್ದಿದ್ರು. ಎಷ್ಟು ಕುಡ್ದಿದ್ರು ಅಂತ ಕೇಳಿದ್ರೆ ನಿಲ್ಲಕ್ ಬರ್ತಿದ್ದಿಲ್ಲ ಅವ್ರು, ಹಂಗ ಕುಡ್ದಿದ್ರು. ನಮ್ಮ ಹಿರಣ್ಯಕೇಶಿ ನದಿ ಐತಲ್ಲ, ಅಂತ ಒಂದು ನದಿ ಒಳಗೆ ಹೋಗಿ ಅಲ್ಲಿ ಸುಮ್ಮನೆ ಹೋಗ್ಲಿಲ್ಲ ಅವರು. ಈಗ ಅದ್ರೊಳಗೆ ಹುಡುಗರು ಬಹಳ ವಿಶೇಷರೀಗ. ಈಗ ರೋಡ್ದಾಗ ಎಲ್ಲೆಲ್ಲಿ ಪಕ್ಕ ಗಿಡಗಳದಾವಲ್ಲ, ಅದ್ರೊಳಗೆ ನಮ್ದು ಇದೈತಲ್ಲ, ನಮ್ಮ ಊರಾಗ ಎಣ್ಣೆ ಚೋಡಿ ರೋಡ್ ಐತಲ್ಲ, ಅಲ್ಲಿ ಮ್ಯಾಗ ಗುಡ್ಡದಾಗ ನೋಡ್ಬೇಕು, ಎಲ್ಲ ಕಲರ್ ಕಲರ್ ಬಾಟ್ಲಿನ ಕಾಣ್ತವೆ. ಯಾರು ಗೊತ್ತು. ಮತ್ ನೀವ್ಯಾಕೆ ಅಲ್ಲಿ ಹೋಗಿರಂತ ನನಗೆ ಕೇಳಬೇಡ್ರಿ. ಅದು ಪಾಪ ಅವರಿಗೆ ಪ್ರಶಾಂತವಾಗಿರುವಂತ ಜಾಗ ಅದ ಇರಬಹುದು. ನಮ್ಮೂರಾಗೇನ ಅಂತ ಹುಡುಗರಿಲ್ಲ ಅಂತ ನಾ ಅನ್ಕೊಂಡೇನಿ ಅಷ್ಟೆ. ಅಲ್ಲಿ ಅವ್ರು ಏನು ಮಾಡಿದ್ರಂದ್ರ ಕಂಡ ಪೂರ್ತಿ ಕುಡಿದು ಹೊಳೆ ದಂಡಿಗೆ ಹೋದ್ರು. ಒಬ್ಬ ಅಂದ, ಇಲ್ಲಿ ನಾವು ಕಟ್ಟ್ಯಾರ, ನಾವ್ದಾಗ ಕೂಡೋಣ ಅಂದ. ಕುಂತರು. ಕೂಡೋದ್ಯಾಕ, ನೋಡೋ ಮಂತ್ರ ಹಿಡಕಲ್ ಡ್ಯಾಮ್ ತಕ ಹೋಗೋ ಮಂದ. ಹಿಡಕಲ್ ಡ್ಯಾಮ್ ತಕ ಹೋಗೋದಂದ 4 ಜನ ಆ ಕಡೆ ಇಬ್ರು ಈ ಕಡೆ ಇಬ್ರು ಕೂತ್ಕೊಂಡ್ರು. ಹುಟ್ಟು ಹಾಕಾಕತ್ತರು, ಹಾಕ್ಲಿಕ್ಕತ್ತರು. ಎಷ್ಟೊತ್ತು ಹಾಕದ್ರಂದ್ರ ಏನ್ ರಾತ್ರಿ 10 ಗಂಟೆ ಕುಂತಿದ್ರಲ್ಲ, ಮುಂಜಾನೆ 5:30 ತಕ ಹುಟ್ಟು ಹಾಕಿದ. ಅದು ಎಷ್ಟು ತಾಸು ಇರ್ತೈತ್ರಿ? ಇಳಿತೈತಲ್ಲ. ಇಳಿದ ಮ್ಯಾಲ ಒಬ್ಬವನಿಗೆ ಎತ್ತರ ಇತ್ತು, ನಶ ಇಳಿಬೇಕಲ್ಲ. ಅದು ನಶ ಇಳಿದ್ಮೇಲೆ ಅವಂದ, ಏನ್ರು ರಾತ್ರಿ 10 ಗಂಟೆಯಿಂದ ಹುಟ್ಟು ಹಾಕಾಕತ್ತೀವಿ, ಎಷ್ಟು ದೂರ ಬಂದಿರ್ಬೇಕು ನಾವು, ಏನು ಅಂದ. ಅವ ಅಂದ, ಇನ್ನೊಬ್ರು ಮಾರಿ ನೀರ್ ಹೊಡ್ಕೊಂಡ್ರು, ಎಲ್ಲರೂ ಎದ್ರು. ಬಹಳ ದೂರ ಬಂದೇವ್ ನಾವು, ಬಹಳ ದೂರ ಬಂದೇವ್ ಅಂದ್ರು. ಮತ್ತ ಹೊಳ್ಳಿ ಹೋಗೋದು ಹೆಂಗ ಅನ್ನಕತ್ತಾರ. ಹೋಗೋದು ವಿಚಾರ ಮಾಡಮ್ನಿಂದ್ರ ಸ್ವಲ್ಪ ಪೂರ ಎಚ್ಚರಾಗಮಂತ ಎಲ್ಲರೂ ಮಾರಿ ತಿಳ್ಕೊಂಡು ಎಚ್ಚರ ಆದ್ರು. ಹೆಂಗ್ ಹೋಗೋದಂದ್ರು. ಅದ್ರ ದುರ್ದೈವ ಏನಾಗಿತ್ತಂತ ಕೇಳಿದ್ರ, ಅವ್ರು ಎಲ್ಲಿದ್ರಲ್ಲ, ಯಾಕ ಆ ಏನ್ ಅಂಬಿಗ ರಾತ್ರಿಗೆ ಹೋಗ್ಬೇಕಾದ್ರ ನಾವೀಗ ಊಟಕ್ಕೆ ಹಗ್ಗ ಕಟ್ಟಿದ್ನಲ್ಲ, ಅದನ್ನ ಬಿಚ್ಚಿದಿಲ್ಲ. ಅದಕ್ಕೆ ಅವ್ರಿಗೂ ಅಲ್ಲೇ ಇದೆ. ನಮ್ಮ ಜೀವನದಾಗ ಏನಾಗಿತ್ತಂದ್ರ ಅಹಂಕಾರ ಮಮಕಾರ ಎನ್ನುವಂತ ಹಗ್ಗ ನಾವ್ ಎಲ್ಲಿ ಬಿಚ್ಚೋದಿಲ್ಲಲ್ಲ, ಅಲ್ಲಿವರೆಗೂ ದೇವರ ನಮ್ಗೆ ಸಾಕ್ಷಾತ್ಕಾರ ಆಗೋದಿಲ್ಲ. ದೇವರ ಭಕ್ತಿ ಮಾಡಬೇಕು. ಭಕ್ತಿಯನ್ನು ಮಾಡ್ಬೇಕಾದ್ರೆ ಎಲ್ಲವನ್ನು ಮರೆತು ರಾಕ್ಷಸರನ್ನ ಸಂಹಾರ ಮಾಡೋದಕ್ಕಾಗಿ ಜಗನ್ನಾಥಿ ಬಂದಳು, ಜಗದೀಶ್ವರಿ ಬಂದಳು, ಪಾರ್ವತಿ. ಅವರೆಲ್ಲರೂ ಭಯಭಕ್ತಿ ಶ್ರದ್ಧೆಯಿಂದ ಬಂದರು. ಬಂದು ಈಗ ನೀವು ಎಲ್ಲ ದೀಪ ಹಚ್ಚತ್ತೀರಿ, ಹೌದಿಲ್ಲ? 9 ದಿವಸದ ದೀಪ ಅಂತೂ ಹಚ್ಚತ್ತೀರಿ, ನೈವೇದ್ಯ ಹಿಡಿತೀರಿ, ಎಲ್ಲ ಮಾಡ್ತೀರಿ. ಆದ್ರೆ ಭಕ್ತಿ ಮಾಡ್ಬೇಕಾದ್ರೆ ಭೇದ ಮಾಡಬಾರ್ದು. ಏನ್ ಮಾಡಬಾರ್ದು? ಭೇದ. ಭಕ್ತಿ ಮಾಡ್ಬೇಕಾದ್ರೆ ಆನಂದ ಭಕ್ತಿಯನ್ನು ಮಾಡಬೇಕು. ದೇವ್ರ ಏನು ಕೊಟ್ಟಾನಲ್ಲ ಅದರೊಳಗೆ ಆನಂದವಾಗಿ ಭಕ್ತಿ ಮಾಡಬೇಕು.
ನಾವು ಭಕ್ತಿ ಎದಕ್ಕೆ ಮಾಡ್ತೀವಿ? ಕೆಲವರೆಲ್ಲ ಇಲ್ಲಿಂದ ಪಂಡ್ರಾಪುರಕ್ಕೆ ನಡ್ಕೊಂಡು ಹೋಗ್ತಾರ, ಕೆಲವರೆಲ್ಲ ಉಪವಾಸ ಕೊಡ್ತಾರ, ಏನೆಲ್ಲ ಮಾಡ್ತಾರ. ನಾವು ಎದಕ್ಕೆ ಮಾಡ್ತೀವಿ ಅಂದ್ರೆ ಇನ್ನೊಂದು ಸ್ವಲ್ಪ ಏನಾದ್ರು ಬೇಕನ್ನೋ ಸಲುವಾಗಿ ಭಕ್ತಿ ಮಾಡ್ತೀವಿ. ಬೇಕನ್ನೋ ಸಲುವಾಗಿ ಭಕ್ತಿ ಮಾಡಬಾರ್ದು. ಭಗವಂತ ಈ 9 ದಿವಸ ಉಪವಾಸ ಎದಕ್ಕದಿರಿ? ದಯಣ ನಮ್ಮಪ್ಪ ಗುಡಿಯಾಗ ಕೂಡ್ತಿದ್ದೇನ್ರ, ಅವ್ರಪ್ಪ ಕೂಡ್ತಿದ್ದೇನ್ರ, ಅವರಪ್ಪ ಕೂಡ್ತಿದ್ದೇನ್ರ ಬಾಬಣ್ಣ, ಅದಕ್ಕೆ ನಾವು ಕೂಡಾಕತ್ತೀವ್ರಿ. ಉಪವಾಸ ಮಾಡೋದು ಎದಕ್ಕ ಅಂತ ಕೇಳಿದ್ರ ಅವ್ರು ಕೂಡ್ತಿದ್ರು ಇವ್ರು ಕೂಡ್ತಿದ್ರು ಅಂತ ಅನ್ನೋದಕ್ಕಲ್ಲ, ನಾವ್ ಎದಕ್ ಕುಂತೀವಿ ಅನ್ನೋದನ್ನ ತಿಳ್ಕೊಂಡು ಉಪವಾಸ ಮಾಡೋದು. ಉಪವಾಸ ಮಾಡೋದು ಏನು ಅನ್ನೋದನ್ನ ನಿಮ್ಗೆ ಹೇಳಕ್, ಆದ್ರೆ ನಾ ಹೇಳಕ್ ಹೊಂಟಿದ್ದೇನೆಂದ್ರೆ ಭಕ್ತಿ. ದೇವರ ಒಲಿತಾನ, ಆದ್ರ ಭಕ್ತಿ ಅಲ್ಲಿ ಏನ್ ಬಿಟ್ಟಿರ್ಬೇಕು? ಅಹಂಕಾರ ಮತ್ತು ಮಮಕಾರ. ಬಹಳ ಮಂದಿ ನಿನ್ನೆ ಹೇಳಿದ್ನ, ದೇವರಿಗೆ ಮಾಡೋದು ಹೋಳಿಗೆ ಬೇರೆ, ನಮಗ ಮಾಡೋದು ಹೋಳಿಗೆ ಬೇರೆ. ಒಂದಿಷ್ಟು ಮಂದಿ ದೀಪನು ಹಚ್ಚುತ್ತಿರ್ತೀವಿ. ಈಗ 9 ದಿನ ದೀಪ ಎದಕ್ಕೆ ಹಚ್ಚಿರಿ? ಇದ ದೊಡ್ಡ ಸಮಸ್ಯೆ ನಮ್ಮದು. ನಾವೇನು ಎಲ್ಲ ಮಾಡ್ತೀವಿ, ಅದರದ ಹಿನ್ನೆಲೆ ಗೊತ್ತಿಲ್ಲ. ನೀವು ಹಚ್ಚೋ ಒಂದು ದೀಪದಿಂದ ಭಗವಂತನಿಗೆ ಏನಾದ್ರೂ ಬೆಳಕು ಸಿಗ್ತೈತೇನು? ಜಗಲಿ ಮ್ಯಾಗ 9 ದೀಪ ಹಚ್ಚೋದ್ರಿಂದ ಏನಾದ್ರೂ ಬೆಳಕು ಸಿಗ್ತೈತೇನು? ಬೆಳಕು ಸಿಗೋದಿಲ್ಲ. ಅವ ಸೂರ್ಯಕೋಟಿ ಸಮಪ್ರಭಾದನ. ಎಷ್ಟು? ನಾವು ಹಚ್ಚೋ ಒಂದು ದೀಪದಿಂದ ದೇವರನ್ನ ಬೆಳಕು ಕೊಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನ ಕೊಟ್ಟವನ ಅವನಿಗೆ ಬೆಳಕು ಕೊಡ್ತೀವಿ. ದೇವರ ಹೆಸರು ಉಪವಾಸ ಮಾಡ್ತೀವಿ ಅಂತಾರ ಒಂದಿಟ್ಟು ಮಂದಿ. ದೇವರಿಗೆ ಉಪವಾಸ ಅವಶ್ಯಕತೆ ಐತೇನು? ದೇವರಿಗೆ ನೈವೇದ್ಯ ಮಾಡ್ತೀವಿ, ದೇವರಿಗೆ ಹಸುವಾಗೈತೇನು? ಎಲ್ಲ ಕೊಟ್ಟ ಅವನ ಅದನ. ಹೌದಿಲ್ಲ? ಹೇಗಿರಬೇಕು ಅಂತಂದ್ರೆ ಕಣ್ಣು ಮೀಸಲು ಶಿವನಿಗೆ, ಕಣ್ಣು ಮೀಸಲು ಶಿವನಿಗೆ, ಕಿವಿ ಮೀಸಲು ಶಿವನಿಗೆ, ಕಿವಿ ಮೀಸಲು ಶಿವನಿಗೆ, ನಾಸಿಕ ಮೀಸಲು ಶಿವನಿಗೆ, ಕಾಲು ಮೀಸಲು ಶಿವನಿಗೆ, ಕೈ ಮೀಸಲು ಶಿವನಿಗೆ. ಈ ಮೀಸಲು ಬಿಸರವಾಗದಿದ್ದರೆ ಆತನೇ ಜಗದೀಶ, ಆತನೇ ರಾಮನಾಥ ಅಂತಿರ್ತಾರೆ. ಏನು ಕೊಡ್ಬೇಕಂದ್ರ ಈ ಕಣ್ಣು ಎದರ ಸಲುವಾಗಿ ಕೊಟ್ಟಾನಂತಂದ್ರ ಭಗವಂತ ನಿನ್ನ ನೋಡೋ ಸಲುವಾಗಿ ಕಣ್ಣು ಕೊಟ್ಟ. ಕಾಲ ಎದರ ಸಲುವಾಗಿ ಕೊಟ್ಟನಂದ್ರ ಅವನ ಕಡೆ ದೇವರ ದರ್ಶನ ಕಡೆ ಹೋಗೋದಕ್ಕ. ಕೈ ಎದಕ್ ಕೊಟ್ಟನಂದ್ರ ಅವನ ಜಪ ತಪ ಧ್ಯಾನ ಮಾಡೋದಕ್ಕ. ಬಾಯಿ ಎದಕ್ ಕೊಟ್ಟನಂದ್ರ ಅವನ ನಾಮಸ್ಮರಣೆ ಮಾಡೋದಕ್ಕ. ಕಿವಿಯನ್ನ ಅವನ ನಾಮಸ್ಮರಣೆ ಕೇಳಬೇಕು. ಈ ಮೀಸಲು ಬಿಸರವಾಗದಿದ್ದರೆ, ಮೀಸಲು ಅಂತಂದ್ರೆ ಮೊದಲನೇ ನೈವೇದ್ಯ ದೇವ್ರ ಗುಡಿ ಕಳ್ಸೋದಲ್ರಿ. ನೀವೆಲ್ಲ ನೈವೇದ್ಯ ಮಾಡ್ತೀರಿ, ಮೀಸಲು ನೈವೇದ್ಯ ಅಂತ ಮಾಡ್ತಿರಲ್ಲ. ಮೀಸಲು ನೈವೇದ್ಯ. ಆಮೇಲೆ ನೀವೆಲ್ಲ ಬಾಳ ಮೀಸಲು ಹಾಲು ಅಂತ ಇಡ್ತಿರಲ್ಲ. ಎಷ್ಟು ಹುಷಾರದಿರಿ ನೀವು. ಮೀಸಲು ಹಾಲು ತಂದಿಲ್ಲ ಹಣಮಪ್ಪ ಕೊಡೋದು. ಅವ ಪೂಜಾರಿ ಕಾದ್ರ ತುಪ್ಪನೂ ಆಗಲ್ಲ, ಮೊಸರು ಆಗಂಗಿಲ್ಲ. ಮೊದಲನೇ ಹಾಲು ಮಠಕ್ಕೆ ಕೊಡೋದು. ಆ ಮಠದ ಸ್ವಾಮಿಗಳು ಕುಡಿಯಾಕೂ ಬರಂಗಿಲ್ಲ. ಹೌದು. ಒಂದಿಷ್ಟು ಮಂದಿ ಆಕಳ ದಾನ ಕೊಡ್ತಾರ. ಅವು ಎಂತ ಆಕಳ ದಾನ ಕೊಡ್ತಾರಂದ್ರ ಅವು ಹೋಗಿ ನಾವ ಎತ್ತಿ ಹಿಡಬೇಕು, ಹಂಗ ಬಿದ್ದಿರ್ತಾವ. ಮೀಸಲು ಯಾವುದು ಅಂತ ಕೇಳಿದ್ರೆ ಮೊದಲೆಲ್ಲ ಕಣ ಅಂತ ಕೊಡ್ತಿದ್ರು. ಹೌದ್ರಿ? ಈಗ ಕಣಕ್ ಹೋಗೋದಿಲ್ಲ. ಕಣ ಅಂತಂದ್ರ ರೈತರು ರಾಶಿ ಮಾಡಿದ ತಕ್ಷಣ ಮೊದಲು ಕೊಡ್ತಿದ್ರು. ಈಗ ಹೋಗೋರು ಇಲ್ಲ, ಅದನ್ನ ಅನ್ನಕ್ ಬರಂಗಿಲ್ಲ.
ಆಮೇಲೆ ಒಂದು ಏನು ಸಂಸ್ಕಾರ ಇತ್ತಂದ್ರ ಎಲ್ಲಾ ಊರೊಳಗ ಸ್ವಾಮಿಗಳು ಬೆಳಗ್ಗೆ ಎದ್ದು ಭಿಕ್ಷೆಯನ್ನ ಮಾಡ್ತಿದ್ರು. ಭಿಕ್ಷೆಗೆ ಹೋದಾಗ ಹಿಟ್ಟನ್ನು ಕೊಡ್ತಿದ್ರು, ಯಾರ ಜೋಳ ಕೊಡ್ತಿದ್ರು. ಆಮೇಲೆ 2 ತರದ ಭಿಕ್ಷೆ ಇರ್ತದ, ಒಂದು ಹಿಟ್ಟಿನ ಭಿಕ್ಷೆ, ಇನ್ನೊಂದು ರೊಟ್ಟಿಯ ಭಿಕ್ಷೆ ಅಂತ. ಕೆಲವರು ಏನ್ ಮಾಡ್ತಾರೆ, ಮೊದಲನೇ ರೊಟ್ಟಿ ಯಾರು ಸ್ವಾಮಿಗಳು ಬರ್ತಾರಲ್ಲ ಅವರಿಗೆ ಅದನ್ನ ಭಿಕ್ಷೆ, ಅವರಿಗೆ ಮೀಸಲು. ಅಂದ್ರೆ ಹಂಚ ಇನ್ನೂ ಚಲೋ ಕಾಯ್ದಿರಂಗಿಲ್ಲ. ಇದು ಎಲ್ಲ ಮೀಸಲು ಮಾಡೋದ್ರಿಂದ ದೇವರ ನಮಗೆ ಒಲಿಯೋದಿಲ್ಲ. ದೇವರು ಒಲಿಬೇಕಂದ್ರೆ ನಮ್ಮಲ್ಲಿರುವಂತ ಅಹಂಕಾರವನ್ನು ಕಳೆಯಬೇಕು. ಮಮಕಾರವನ್ನು ಕಳೆದಾಗ ದೇವರು ಇರ್ತಾನೆ. ಹಂಗ ದೇವರನ್ನು ಸ್ಮರಣೆ ಮಾಡ. ಇವತ್ತು ನಾವು ನೀವೆಲ್ಲ ಏನಾಗಿದ್ದೀವಿ ಅಂತ ಕೇಳಿದ್ರೆ ಸ್ವಾರ್ಥ. ಅದರಲ್ಲೂ ಮತ್ತೆ ಸ್ವಾರ್ಥ ಮಾಡಿದಾಗ ಅದಕ್ಕೆ ಉಪವಾಸನೆ ಮಾಡೋದು, ಜಗನ್ಮಾತೆಯ ಆರಾಧನೆ ಮಾಡೋದು ಅಂತಂದ್ರೆ ನಿಸ್ವಾರ್ಥ ಭಾವ. ಈ 9 ದಿನಗಳ ಉಪವಾಸ ಏನ್ ಮಾಡ್ತಿದ್ರು ಅಂತ ಹೇಳಿದ್ರ, ನಮ್ಮ ಹಿರಿಯರು ಎದಕ್ಕೆ ಮಾಡಿದ್ರ ಅಂದ್ರ, ಪುಣ್ಯಾತ್ಮ ಶ್ರಾವಣ ಮಾಸದೊಳಗ ನಿನಗೇನಾದ್ರೂ ಗುಡಿಗೆ ಬರಕ್ ಆಗ್ಲಿಲ್ಲ ಅಂದ್ರ, ದೇವಸ್ಥಾನದೊಳಗೆ ಕೂಡಕ್ ಆಗ್ಲಿಲ್ಲ ಅಂದ್ರ, ಗಣಪತಿ ಮನೆಯೊಳಗ 5 ದಿವಸ 11 ದಿವಸ ಕೂತ್ಕೊಂಡಾಗ ಅಲ್ಲಿಯೂ ನಿನಗ್ ಕೂಡಕ್ ಆಗ್ಲಿಲ್ಲ ಅಂದ್ರ, ಎಲ್ಲವನ್ನು ಬಿಟ್ಟು ಆ ಪರಮಾತ್ಮನ ಸಾನ್ನಿಧ್ಯದೊಳಗ, ಪಾರ್ವತಿಯ ಸಾನ್ನಿಧ್ಯದೊಳಗ 9 ದಿವಸ ಕೂತು ಅಂತ ತಿಳ್ಕೊಂಡು ನವರಾತ್ರಿ ಮಾಡ್ಯಾರ. ನಾವೆಲ್ಲಿ ಕೂಡಕ್ ತಯಾರಿದೇವ್ರಿ? ಕೂಡಂಗಿಲ್ಲ. ಯಾಕ? ವ್ಯಾಪ ಜಾಸ್ತಿ ಆಗೈತಿ. ಮೊದಲು ಎಲ್ಲರೂ ಇರ್ತಿದ್ರು, ಇಲ್ಲೇ ಇರ್ತಿದ್ರಂತ. ಮೊದಲು 100 ಮಂದಿ ಇರ್ತಿದ್ರಂತ, ಈಗ ಎಷ್ಟು ಮಂದಿ ಅದಾರ ನಂಗೆ ಗೊತ್ತಿಲ್ಲ. ಅಂದ್ರೆ ಮನೆಗೊಬ್ಬರು ಇರ್ತಿದ್ರು ಅವಾಗ. ಎಲ್ಲರೂ ಕೂಡ್ಕೊಂಡು ಏನಂದ್ರೆ ದೇವರ ನಾಮಸ್ಮರಣೆ ಮಾಡೋದು, ಏನೆಲ್ಲ ಕೊಟ್ಟಿರುವ ಭಗವಂತನನ್ನ ನೆನೆಯೋದು, ಏನೆಲ್ಲ ಕೊಟ್ಟಿರುವ ಭಗವಂತನನ್ನ ನೆನೆಯೋದು. ಬೇಡೋರ್ ಸಲುವಾಗಲ್ಲ. ನಾವೇನಾಗಿವಂದ್ರೆ ಮತ್ತೆ ಮತ್ತೆ ಬರೋದೈತಿ, ಹನುಮಂತನ ತಲೆ ಹೊಡೆಯೋದೈತಿ, ಮತ್ತೆ ಕೇಳೋದು. ಇಷ್ಟೆಲ್ಲ ಮಾಡಿದ್ರು ಒಬ್ಬ ಅನ್ನಕತ್ತನಂತ, ಏನು ಪುಣ್ಯಾತ್ಮ ಪರಮಾತ್ಮ ಪ್ರತಿನಿತ್ಯ ಎದ್ದು ನಾನು ನಿಮ್ಮ ದೇವಸ್ಥಾನಕ್ಕೆ ಬರ್ತೇನೆ, ಇಷ್ಟೆಲ್ಲ ಮಾಡಾಕತ್ತೇನಿ, ಎಷ್ಟು ವರ್ಷ ಆಯ್ತು ನಿನ್ನ ಧ್ಯಾನ ಮಾಡಾಕತ್ತೇನಿ, ನಿನ್ನ ಭಕ್ತಿ ಮಾಡಾಕತ್ತೇನಿ, ಆದ್ರೂ ನನ್ನ ಬಡತನ ಹೋಗಲಾಗೈತಿ, ನನಗೇನು ಕೊಟ್ಟೇನಿ? मला काय दिलं तुम्ही? परमात्मा विचारत. ಇಷ್ಟೆಲ್ಲ ದಿವಸ ಬರ್ತೀವಿ, ದಿನ ಹಣೆ ಹೊಡಿತೀವಿ, ಅಮಾವಾಸ್ಯೆ ಬರ್ತೀವಿ, ಹುಣ್ಣಿಮೆ ಬರ್ತೀವಿ, ಶನಿವಾರ ಬರ್ತೀವಿ, ಶುಕ್ರವಾರ ನೀವಂತೂ ಶಿವ. ಸೋಮವಾರ ಹೋಗೋದೊಂದು ದೇವ್ರ ಬೇರೆ, ಮಂಗಳವಾರ ಹೋಗೋ ದೇವ್ರ ಬೇರೆ, ಬುಧವಾರಕ್ಕೆ ಹೋಗೋ ದೇವ್ರ ಬೇರೆ. ದೇವ್ರಗಳಿಗೆ ಒಂದೊಂದು ದಿವಸ ಇಟ್ಬಿಟ್ರೆ ನೀವೆಲ್ಲ. ಸೋಮವಾರ ಎಲ್ಲಿಗೆ ಹೋಗ್ತೀರಿ? ಮಹಾದೇವ್. ಮಂಗಳವಾರ ಲಗಮೋಗ, ಬುಧವಾರ ವಿಠೋಬಾಗ, ಗುರುವಾರ ಶುಕ್ರವಾರ, ಶನಿವಾರ ಸಂಡೇ ರಜೆ, ಹಾಲಿಡೇ. ಎಲ್ಲಾ ದೇವರುಗಳಿಗೆ ರಜೆ ಅದ, ಸಂಡೇ ಅಂತ ಹಾಲಿಡೇ ಅದ. ಎಲ್ಲಾ ದೇವರುಗಳು ಒಂದೊಂದು ವಾರ ಮಾಡಿಬಿಟ್ಟಿವಿ ನಾವು. ಒಬ್ಬ ಅಂದ್ರೆ ದೇವರು ನಮ್ಮ ಅಜ್ಜ ಮುತ್ತಜ್ಜನಿಂದ ನಿನ್ನ ಹತ್ರ ಗುಡಿ ಒಳಗೆ ಎಲ್ಲಾ ಸೇವಾ ಮಾಡಾಕತ್ತೀವಿ. ಇಷ್ಟು ಕಸ ಹೊಡಿತೀವಿ, ಒರೆಸ್ತೀವಿ, ಪೂಜಾ ಮಾಡ್ತೀವಿ, ವರ್ಷಕ್ಕೊಮ್ಮೆ ಕಾಯಿ ಹೊಡಿತೀವಿ, ಬತ್ತಿ ಹಾಕ್ತಿವಿ, ಎಣ್ಣೆ ತರ್ತೀವಿ, ಧೂಪ ಅಂತೀವಿ, ದೀಪ ಅಂತೀವಿ. ಆದ್ರೆ ನೀನ್ ನೋಡಿದ್ರೆ ನಮ್ಗೆ ಏನೂ ಕೊಟ್ಟಿಲ್ಲಲ್ಲಪ್ಪ ಅಂತ ತಿಳ್ಕೊಂಡು ಹಿಂಗ ಕೈ ಮುಗಿದು ಕೇಳಾಕತ್ತೀವಿ. ಅವಾಗ ಬಾಜು ಒಬ್ಬ ಬಹಳ ಶಾಣೆ ಇದ್ದ. ಏತಮ್ಮ, ದೇವರು ಏನೂ ಕೊಟ್ಟಿಲ್ಲ ಅಂತ ಅನ್ನಕತ್ತಿದ್ದಲ್ಲ, ಒಂದು ಸ್ವಲ್ಪ ವಿಚಾರ ಮಾಡು, ಏನು ನಿನಗ ನೋಡೋದಕ್ಕೆ 2 ಕಣ್ಣು ಕೊಟ್ಟನಲ್ಲ, ಯಾರು ಕೊಟ್ಟಾರ? ದೇವರ ಕೊಟ್ಟ. ಸುಮ್ಮ ವಿಚಾರ ಮಾಡು. ಒಂದು ಕಣ್ಣು ಈಗಿನ ಸದ್ಯದ ಪರಿಸ್ಥಿತಿದೊಳಗೆ ಹಾಕಿಸ್ಬೇಕ. ಬೇರೆ ಯಾರಾದ್ರೂ ಇಷ್ಟು ಟೆಕ್ನಾಲಜಿ ಮುಂದುವರೆದಲ್ಲ, ಒಂದು 10 ಅರ್ಧ ತಾಸು, 2 ತಾಸು, 3 ತಾಸು, ಹಿಂಗೇನೋ ಒಂದು ಲಿಮಿಟ್ ಐತಿ.
ಅದ್ರೊಳಗ ಅವ್ರ ಕಣ್ಣನ್ನು ತೆಗೆದು ಹಾಕಿದ್ರೆ ಒಂದು ಕಣ್ಣಿಗೆ 10 ಲಕ್ಷ ರೂಪಾಯಿ ಕೊಡ್ತಾರೆ. ಎಷ್ಟ್ರಿ? 10 लाख. दोन डोळ्याला किती झाला? 20 लाख. 20 ಲಕ್ಷ. ಅದ್ರೊಳಗ ಈ ಹಲ್ಲದವ್ರಿ ಎಷ್ಟದವ್ರಿ? ನೀವು ಸಣ್ಣದಾಗ ನೆನಪಾಗೈತೆ. ಎಷ್ಟದವ್ರಿ? 32 ಹಲ್ಲ. ಇವತ್ತು ನಮ್ಮ ಸ್ವಾಮಿಗಳು ದವಾಖಾನೆಗೆ ಹೋಗ್ಬಂದ, ಹಲ್ಲಿನ ದವಾಖಾನೆಗೆ. ಅದು ಒಂದು ಕ್ಯಾಪ್ ಕೂಡಿಸ್ಬೇಕಂದ್ರ ಮತ್ ಹಾಕ್ಬೇಕಂದ್ರ ಅವ್ ಹಲ್ಲು ಸೆಟ್ ಹಾಕೊಂಡಿರ್ತಾರ ನೋಡ್ರಿ, ಅದಕ್ಕೆ ಎಷ್ಟೋ ಸಾವಿರದವರು. ಒಂದು ಮಿನಿಮಮ್ ಒಂದು ಹಲ್ಲು ಕ್ಯಾಪ್ ಹಾಕೊಂಡು ಎಲ್ಲಾ ಮಾಡಿಸ್ಬೇಕಂದ್ರು 5,000 ರೂಪಾಯಿ ಖರ್ಚು ಬರ್ತೈತಿ. ಮತ್ 32 ಹಲ್ಲಿಗೆ ಎಷ್ಟೈತ್ರಿ? ನಾ ಮಿನಿಮಮ್ ಹೇಳಕತ್ತೇನೆ. ಒಂದ್ ಎಲ್ಲ ಬೇಡ, ಒಂದು 20-30 ಸಾವಿರ ರೂಪಾಯಿನೇ ಹಿಡಿಯೋಣ. 32 ಹಲ್ಲಿಂದ ಬೇಡ, ಫ್ರೀ ಕೊಟ್ಟಾನಲ್ಲ. ಹೌದು. ಇನ್ ಎಲ್ಲದಕ್ಕಿಂತ ಮುಖ್ಯ ಏನಂತಂದ್ರ, ಈ ಶರೀರ ಉಸಿರಾಡಬೇಕಂತಂದ್ರೆ ಇದಕ್ಕೆ ಹಾರ್ಟ್ ಬೀಟ್ ಐತಿ, ಅದನ್ನ ಪಂಪ್ ಮಾಡ್ಬೇಕು. ಹಾರ್ಟ್ ಎಷ್ಟು ದೊಡ್ಡ ಶಕ್ತಿ ಐತಿ ನೋಡ್ರಿ. ಅದು ಟೆಕ್ನಾಲಜಿ ಎಷ್ಟು ಮುಂದುವರೆದೈತಂದ್ರ ಕೆಲವರು ಅದನ್ನು ದಾನ ಮಾಡೋರು ಅದಾರ. 50 ಲಕ್ಷ ರೂಪಾಯಿ ಹಿಡಿಯೋರು ನೀವು ಸುಮ್ಮನೆ. ಎಷ್ಟು? ಯಾರು ಕೊಡಂಗಿಲ್ಲ. ನಿಮ್ಗೆ ಉದಾಹರಣೆ, ಇನ್ನು ಕಿಡ್ನಿ ಎಷ್ಟು ಅದಾವ್ರಿ? 2 ಅದಾವ. ಒಂದು ಕಿಡ್ನಿಗೆ 30 ಲಕ್ಷ ರೂಪಾಯಿ. ಎಟ್ರಿ? 2 ಕಿಡ್ನಿಗೆ ಎಷ್ಟೈತ್ರಿ? 60. ಅದು 50, ಇದು 60, ಮತ್ ಇದು 20. ಎಷ್ಟೈತ್ರಿ ಟೋಟಲ್? 1.5 ಕೋಟಿ. ಮತ್ ಇದ್ರೊಳಗೆ ಇನ್ನೊಂದು ಮೇಜರ್ ಅಂದ್ರೆ ಲಿವರ್. ಈಗ ಬಹಳ ಮಂದಿ ಕುಡಿದು ಲಿವರ್ ಹೋಗಕತ್ತವ್ರಿ. ಅದು ಆಲ್ಕೋಹಾಲ್ ಕುಡಿದ್ರೆ ಡೇಂಜರ್ ಅಂತ ಮ್ಯಾಗ ಬರ್ದಿರ್ತಾರಂತ. ಆದ್ರೂ ಪಾಪ ಅದು ನೋಡ್ತಾರಷ್ಟ, ಅದ್ರ ಬಿಡಂಗಿಲ್ಲ. ಅದನ್ನ ಕುಡಿಯೋದ್ರಿಂದ ಲಿವರ್ ಪ್ರಾಬ್ಲಮ್ ಆಗತ್ತಂತ. ಆ ಲಿವರ್ ಎಷ್ಟ ಅದಾವ್ರಿ? ಒಂದೈತೇನ್ರಿ ಸರ್? ಪಕ್ಕ ನೋಡಿ, ಒಂದೈತೆ. ಆದ್ರ ಟೆಕ್ನಾಲಜಿ ಇಷ್ಟು ಮುಂದುವರೆದಲ್ಲ, ಆ ಲಿವರ್ ಕೂಡ ಕಟ್ ಮಾಡಿ ಇನ್ನೊಬ್ರಿಗೆ ಹಾಕಿದ್ರೆ ಬೆಳಿತೈತೆ. ನಾನು ಹೇಳೋದು 2012ನೇ ಇಸ್ವಿ ಕೇಲಿ ಒಳಗೆ ಒಬ್ಬ ಜಗದ್ಗುರುಗಳದು. ಮತ್ತ ಅವ್ರು ತಿರುಗಾಡಿ ಬಹಳ ತೊಂದರೆಗೊಳಗಾಗಿ ಲಿವರ್ ತೊಂದರೆ ಆಗಿತ್ತು ಅವ್ರು. ಆಗಿನ ಕಾಲದಾಗ, ಈಗ 10-12 ವರ್ಷದ ಹಿಂದ ಅವನಿಗೆ 1 ಕೋಟಿ ರೂಪಾಯಿ ಕೊಟ್ಟಿತ್ತು. ಎಷ್ಟ್ರಿ? 1 ಕೋಟಿ. ಶರೀರದ ಕಿಮ್ಮತ್ ಎಷ್ಟೈತ್ರಿ? ಎಷ್ಟಾಯ್ತು? 2.5 ಕೋಟಿ ರೂಪಾಯಿ. ನಿಮಗ್ 1 ರೂಪಾಯಿ ಬಡ್ಡಿ ಇಲ್ಲಾರ್ದಂಗ ಭಗವಂತ ಕೊಟ್ಟಾನಲ್ಲ. ಈ 9 ದಿವಸ ಏನ್ ಮಾಡ್ಬೇಕಂದ್ರ ಅವನಿಗೆ ಧನ್ಯವಾದಗಳು ಹೇಳೋ ಸಲುವಾಗಿ ಈ ಪ್ರವಚನ, ಈ ಪುರಾಣ. 2.5 ಕೋಟಿ ರೂಪಾಯಿ ಸುಮ್ಮನೆ ಕೊಟ್ಟಾರನ್ರಿ. ಒಂದಿನ ಕೇಳೆ ನಾನು, ಹಂಗಂತ ತಿಳ್ಕೊಂಡು ನಾಳೆಗೆ ಹೋಗಿ ಒಂದೊಂದು ಮಾರ್ಕೋತ ಕುಂತೀರಿ. ನಾ ಹೇಳೋ ಉದ್ದೇಶ ಏನಂದ್ರ, ಆ ಭಗವಂತ ಈ ಶರೀರ ಇಷ್ಟು ಸುಂದರವಾಗಿರುವಂತ ಶರೀರ ಕೊಟ್ಟನಲ್ಲ ನಮಗ. ಈ ಪ್ರವಚನ ಪುರಾಣ ಅಂದ್ರೆ ಏನಪ್ಪಾ ಅಂತಂದ್ರ, ಅವನನ್ನ ಸ್ಮರಣೆ ಮಾಡೋದು, ಅವನನ್ನ ಧ್ಯಾನ ಮಾಡೋದು. ಜಗನ್ಮಾತೆ ಇಷ್ಟೆಲ್ಲ ಸುಂದರವಾಗಿರುವಂತ ಶರೀರನ ಕೊಟ್ಟ. ಇದ್ರೊಳಗೆ ಒಂದು ಹೋದ್ರೆ ಕೆಲಸ ಆಗೋದಿಲ್ಲ. ಇಷ್ಟೆಲ್ಲ ಕೊಟ್ಟು ಈ ನವರಾತ್ರಿ ಅಂದ್ರೆ ಏನಪ್ಪ? ಪುರಾಣ ಎದಕ್ಕೆ ಕೇಳಬೇಕು? ಪುರಾಣ ಕೇಳೋದ್ರಿಂದ ಏನ ಲಾಭ ಅದ ಅಂತ ಕೇಳಿದ್ರ, ನಮ್ಮ 84 ಲಕ್ಷ ಜೀವಿಗಳಲ್ಲಿ ಬಂದಿರುವಂತ ದಾಟಿ ಬಂದಿರುವಂತ ಈ ಶರೀರವನ್ನ ಮೋಕ್ಷದ ಮಾರ್ಗಕ್ಕ ಹೋಗ್ಬೇಕಾಗಿತ್ತು ಅಂದ್ರೆ ಭಗವಂತನ ಚಿಂತನೆ. ಅದಕ್ಕೆ ಈ ಪುರಾಣವನ್ನು ಕೇಳೋದು. ಎಲ್ಲ ಕೊಟ್ಟ ಭಗವಂತ ನೀನಪ್ಪ. ಒಮ್ಮೊಂದು ದಿನರೇ ಥ್ಯಾಂಕ್ಸ್ ಹೇಳಿರಿ.
KDC ಬ್ಯಾಂಕಿಗೆ ಹೋಗಿರ್ತೀರಿ, ಮಹಾರಾಷ್ಟ್ರ ಬ್ಯಾಂಕಿಗೆ ಹೋಗಿರ್ತೀರಿ, 2 ಲಕ್ಷ ರೂಪಾಯಿ ತಗೊಂಡು ಹೋಗಿರ್ತೀರಿ, ಲಕ್ಷ್ಮೀಪತ್ ಸಂಸ್ಥಾಕ್ಕೆ ಹೋಗಿರ್ತೀರಿ. ಇಲ್ಲೆಲ್ಲ ಹೋದಾಗ 2 ಲಕ್ಷ ರೂಪಾಯಿ ಕಿಸ್ತಾಗ ಇಟ್ಕೊಂಡು ಹೋಗಿರ್ತೀರಿ. ಅಲ್ಲಿ ಯಾರೋ ಪರಿಚಯ ಇರೋರು, ಸರ್ ಸ್ವಲ್ಪ ಪೆನ್ ಕೊಟ್ರಿ, ಸರ್ ಪೆನ್ ಕೊಡ್ರಿ. ಎಷ್ಟು ವಿಚಾರ ಮಾಡ್ತೀರಿ ಕೊಡಕ್ಕ? ಕೊಡ್ರಿ. ಅವ್ರು ಕೊಡ್ಲೇ ಇಲ್ಲ. ಕೊಡ್ರಿ, ನಿಂಬಲ್ಲಿ ಐತೇನ್ರಿ ಪೆನ್? ಅಲ್ಲಿ ಯಾರೋ ಪುಣ್ಯಾತ್ಮ ಒಬ್ರು ಕೊಡ್ತಾರ, ಅವ್ರು ಕೊಡ್ಲಿಲ್ಲ ಅಂದ್ರೆ ಇರ್ಲ ಪೆನ್. ಪೆನ್ ಕೊಟ್ಟಾಗ ಏನ್ ಬರೀತೀರಿ? ಬರೀತೀರಿ ಚಲನ, ಚೆಕ್ ಚಲನ ಬರೀತೀರಿ. ಡ್ರಾ ಮಾಡ್ಬೇಕಾಗಿತ್ತು ಸರ್ ಪೆನ್ಷನ್ ಡ್ರಾ ಮಾಡಕ್ ಹೋಗೈತಿ, ಇಲ್ಲಾಂದ್ರೆ FD ಮಾಡಕ್ ಹೋಗಿರ್ತೀರಿ. ಎಲ್ಲ ಇಲ್ಲಿ FD ಮಾಡೋ ಮಂದಿ ಭಾಳ, ನೀವು ಶಿಕ್ಷಕರೇನ್ ಅದಿರಲ್ಲ, ಆದ್ರೆ ನಿಮ್ದೊಂದು ದೊಡ್ಡ ಹವ. ಯಾಕಂದ್ರೆ ಇವ್ರದೊಂದು ಸಂಸ್ಥೆ ಬೇರೆ ಐತಿ, ಇವ್ ನಮ್ಮದೆಲ್ಲ ಬೇರೆ, ಇವ್ರದೊಂದು. ಅಲ್ಲಿ ಹೋಗಿ ಚಲನ ಬರೀತೀರಿ, 2 ಲಕ್ಷ ರೂಪಾಯಿ ತಗೊಂಡು ಹೋಗಿರ್ತೀರಿ. ಪೆನ್ ಬರೆದು ಮುಗಿದ್ಮೇಲೆ ಏನಂತೀರಿ ನೀವು? ಏನ್ ಹೇಳ್ತೀರಿ? ಯಾರಿಗೆ ಹೇಳ್ತೀರಿ? ಏನ್ ಕೊಟ್ಟವ್ರಿಗ್ರಿ? ಪೆನ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಇಲ್ಲಿಂದ ಗಡಿಂಗ್ ಕ್ಲಾಸ್ಗೆ ಹೋಗ್ಬೇಕಂತ ತಿಳ್ಕೊಂಡು ST ಹೋಗ್ತೀವಿ. ST ಕೊಡ್ತೀವಿ. ಯಾರೋ ಒಬ್ಬರು ಪರಿಚಯರು ಕಣದಾಳದಾಗ ಹತ್ತುತ್ತಾರ. ನಿಮ್ಮನ್ನು ನೋಡಿದ ಕೂಡಲೇ ಅವರು ಬರ್ರಿ ಕೂಡ್ರಿ ಅಂತ ಸೀಟ್ ಕೊಡ್ತಾರ. ಅವ್ರಿಗೇನು ಹೇಳ್ತೀವಿ ನಾವು? ಥ್ಯಾಂಕ್ಸ್ ಹೇಳ್ತೀವಿ. ಹೌದಿಲ್ಲ? ಯಾರೋ ಒಬ್ರು ಕೊಲ್ಹಾಪುರಕ್ಕೆ ಹೋಗ್ಬೇಕಾಗಿದ್ದಂದ್ರೆ ಒಂದು ರೂಟ್ ಗೊತ್ತಿರಂಗಿಲ್ಲ, ಈ ಮನೆ ಅಡ್ರೆಸ್ ಎಲ್ಲಿ ಬರ್ತೈತಿ ಅಂತ ಕೇಳಿದ್ರೆ ಅವ್ರಿಗೆ ಹೇಳಿದ್ರಿಗೆ ಏನ್ ಹೇಳ್ತೀವಿ ನಾವು? ಥ್ಯಾಂಕ್ಸ್ ಹೇಳ್ತೀವಿ. 2 ಲಕ್ಷ ರೂಪಾಯಿ ತಗೊಂಡು ಹೋಗಿ 2 ರೂಪಾಯಿ ಪೆನ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಗಡಿಂಗ್ ಕ್ಲಾಸಿಗೆ ಸ್ವತಃ ಟಿಕೆಟ್ ತಕೊಂಡು ನಾವು ಗಾಡಿ ಕೊಡೋ ಅವ್ರ ಬಸ್ ST ಅವ್ರದಲ್ಲ, ಸೀಟ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಮನಿ ಇಲ್ಲೇ ಬರ್ತದಂದ್ರೆ ಥ್ಯಾಂಕ್ಸ್ ಹೇಳ್ತೀವಿ. ಸುಂದರವಾಗಿರುವಂತ ಶರೀರ ಕೊಟ್ಟಿರುವಂತ ಭಗವಂತನಿಗೆ ಎಂದಾದ್ರೂ ಥ್ಯಾಂಕ್ಸ್ ಹೇಳಿದೀವ ನಾವು? ಧನ್ಯವಾದ ಹೇಳಿದೀವ? ಆ ಭಗವಂತನ ಸ್ಮರಣೆ ಮಾಡ. ದುರ್ಗಾ 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 ಭವಾನಿ ಪರಾತಿ ದುರ್ಗಾ ಜನನಿ ಆರಿಮಾನ ಜಗನ್ಮಾತೆ ಕೃಪಾ ಆಗ್ಬೇಕಂತಂದ್ರ ನಾವೇನ್ ಮಾಡ್ಬೇಕಂದ್ರ ಅವ್ರಿಗೆ ಧನ್ಯವಾದಗಳು. ಇಲ್ಲಿ ಏನಾಗ್ತದ ಅಂತ ಕೇಳಿದ್ರ, ನಾವು ಇಲ್ಲಿವರೆಗೂ ಹೇಳ್ಕೊಂಡ್ ಬಂದಿರುವ ಪುರಾಣದೊಳಗ ನಿನ್ನೆ ದಿನ ಈ ಜಗತ್ತನಕ್ಕ ನಮ್ಗೆ ಕಟ್ಕಳಿಸಿದಾಳಲ್ಲ ಜಗನ್ಮಾತೆ, ನಾವು ಬಂದ ಮೇಲೆ ಏನಾಗಿತ್ತು ಅಂತ ಕೇಳಿದ್ರ, ಇಲ್ಲಿ ಬರುವವರೆಗೂ ನಮಗ್ ಕಷ್ಟ ಇದ್ದಾಗ ದೇವ್ರ ನೆನಪಾಗ್ತದೆ. ಕಷ್ಟ ಇದ್ದಾಗ ದೇವ್ರ ನೆನಪಾಗ.
ಅದ ಕಷ್ಟ ಮುಗಿದ್ಮೇಲ್ರಿ ಡಾಕ್ಟರ್ ಕಡೆ ಯಾವಾಗ ಹೋಗ್ತೀವ್ರಿ ನಾವು? ಶರೀರ ನೋವಾದಾಗ. ಆದ್ರೆ ದೇವರನ್ನ ಹಾಗೆ ಮಾಡಬಾರ್ದು. ಅದಕ್ಕೆ ಹೇಳ್ತಾರ, ಮೂಗು ಕೊಟ್ಟವನ ಮರಿತೀಯ, ಮೂಗುತಿ ಕೊಟ್ಟವನ. ಇಲ್ಲಿ ಜೀವನ ಎಲ್ಲ ಹೇಗಾಗೈತೆ ಅಂದ್ರೆ ನಾವ್ ಯಾರ್ಯಾರೋ ನೆನ್ಸಾಕತ್ತೀವಿ. ಯಾರೋ ಒಬ್ರು ಇಲ್ಲಿ ಏನಂತಂದ್ರ ಈ ಶರೀರವನ್ನು ಕೊಟ್ಟವರು ದೇವರು. ನೀವ್ ಅನ್ಬಹುದು ಶರೀರ ಕೊಟ್ಟವ ಹೆಂಗ ದೇವರಾಗ್ತಾನ? ನಮ್ಮ ಅವ್ವ ಅಪ್ಪನಲ್ಲಿ ಕೊಟ್ಟವ್ರು. ಅವ್ರ ಅವ್ವ ಅಪ್ಪ ಕೊಟ್ಟವ್ರು ಯಾರು? ಅವರು. ಯಾರಿಗೆ ಅಪ್ಪಿಲ್ಲ, ಯಾರಿಗೆ ಅವಿಲ್ಲ, ಅವನ ಪರಮಾತ್ಮ. ಇದು ಅಲ್ಲಿ ಹೋಗಿ ನಿಲ್ತೈತಿ, ಇಲ್ಲಿ ನಿಲ್ಲೋದಲ್ಲ. ಅದಕ್ಕೆ ಈ ಸೃಷ್ಟಿಯನ್ನ ಸೃಷ್ಟಿಕರ್ತ ಯಾರಂದ್ರೆ ಸಚ್ಚಿತ್ ಆನಂದ ಸ್ವರೂಪ ಪರಮಾತ್ಮ. ಆ ಪರಮಾತ್ಮನೇ ಈ ಜಗನ್ಮಾತ. ಜಗನ್ಮಾತ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅದಕ್ಕೆ ಅವರು ಅರ್ಧನಾರೀಶ್ವರಿ ಅಂತ ಕರೀತಾರೆ. ಆ ಶ್ರದ್ಧಾ ಭಕ್ತಿಯಿಂದ ಏನೆಲ್ಲ ಕೊಟ್ಟಿರೋ ದೇವರನ್ನ ಸ್ಮರಣೆ ಮಾಡ್ಬೇಕು. ನವರಾತ್ರಿ ಅಂದ್ರೆ ಏನ್ ಮಾಡೋದು? ಇಲ್ಲಿ ಬದಲಾವಣೆ ಆಗ್ಬೇಕು. ಉಪಾಸನೆ ಅಂತಂದ್ರೆ ನವರಾತ್ರಿ ಒಳಗ 9 ದಿವಸ ನೀವು ಮನೆಯೊಳಗೆ ದೀಪ ಹಾಕ್ತಿರಲ್ರ, ಹೌದರ? ದೀಪ ಹಾಕೋದಂದ್ರ ನನ್ನ ಮುಖ ನೀನು ನೋಡಲೆಂದು, ನಿನ್ನ ಮುಖ ನಾನು ನೋಡಲೆಂದು. ದೀಪ ಅಂದ್ರೆ ಅದು ಜ್ಞಾನ ಅಂತ. ಜ್ಞಾನ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಆತ್ಮದ ಅವರೋಧ ಕೇಡು ನೋಡಯ್ಯ. ಎಲ್ಲಿ ಅಜ್ಞಾನ ಇರುತ್ತದಲ್ಲ ಅಲ್ಲಿ ಜ್ಞಾನ ಇರೋದಿಲ್ಲ. ಎಲ್ಲಿ ಅಜ್ಞಾನ ಇರ್ತದ ಅಲ್ಲಿ ಜ್ಞಾನ ಇರೋದಿಲ್ಲ. ಅದಕ್ಕೆ ಜ್ಞಾನವನ್ನ ಬಂತಂದ್ರ ಅಜ್ಞಾನ ದೂರ ಆಗ್ತದೆ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಿ. ತಮ್ಮಂದ ಅಂದ್ರೆ ಕತ್ತಲು. ಕತ್ತಲು ಅಂತಂದ್ರೆ ಅಜ್ಞಾನ. ಇದಕ್ಕೆ ಜ್ಞಾನದ ಪ್ರಕಾಶ ಆಗ್ಬೇಕಾಗಿತ್ತಂದ್ರ, ದೇವಿಯ ದಿವ್ಯ ದರ್ಶನ ಆಗ್ಬೇಕಾಗಿತ್ತಂದ್ರ ದೀಪ ಹಚ್ಚೋದಲ್ಲ. ನಾವು ಏನ್ ಮಾಡಾಕತ್ತೀವಿ ಅಂದ್ರ ಹೊರಗಡೆ ದೀಪ ಹಚ್ಚಾಕತ್ತೀವಿ. ನಾವು ಎಲ್ಲಿ ಹಚ್ಚಕತ್ತೀವಿ? ಹೊರಗಡೆ ದೀಪ ಹಚ್ಚಕತ್ತೀವಿ. ಒಳಗಡೆ ದೀಪ ಹಚ್ಚಬೇಕು. ಇಲ್ಲಿ ಹೊರಗಡೆ ದೀಪ ಹಚ್ಚಕತ್ತೀರಲ್ಲ, ಬಹಳ ಮಂದಿ ಹೇಳ್ತಾರ, ನಮ್ದಿ ಎಣ್ಣೆ ಹಾಕಿರಿ, 100 ರೂಪಾಯಿ ತೋರಿ, ಎಲ್ಲಾನು ನಮ್ದು ಇಟ್ಟೊಂದು ಎಣ್ಣೆ ಹಾಕ್ತಾರೆ ಅಂತ. ಪಣತಿ ಎಲ್ಲಿಂದ ಐತ್ರಿ? ಮಣ್ಣಿಂದ ಐತಲ್ಲ. ಎಣ್ಣೆ ಎಲ್ಲಿಂದ ಬಂದೈತಿ? ಮಣ್ಣಿಂದ. ಬತ್ತಿ ಮತ್ ನಂಬುದು ಯಾವ್ದೈತಿ ಇದ್ರೊಳಗ? ನಂಬುದು ಅನ್ನೋದಿದ್ರೊಳಗೆ ಯಾವುದು ಇಲ್ಲ. ಎಲ್ಲಾ ಕೊಟ್ಟದ ಅವನಿಗೆ ಸಮರ್ಪಣೆ ಮಾಡೋದು. ಇನ್ನು ಸತ್ಯದ ಬಲದಿಂದ ಅಸತ್ಯದ ಕೇಳಿ ಸತ್ಯವಂತರಾಗಿ ಬದುಕಬೇಕು. ಸತ್ಯವನ್ನ ಹೇಳಬೇಕು. ಅಜ್ಞಾನದೊಳಗೆ ಹೋಗ್ಬಾರ್ದು. ಈ ದೀಪ ಹಚ್ಚೋದು ಏನಂತಂದ್ರ ಜ್ಞಾನದ ಪ್ರಕಾಶವನ್ನು ಮಾಡ್ಕೊಳ್ಳೋದು. ಎಷ್ಟು ವರ್ಷ ಈ ದೀಪನ ಹಚ್ಚಕತ್ತಾರಿ? ಎಷ್ಟು ವರ್ಷ ಆಯ್ತು ಗೊತ್ತೇ ಇಲ್ಲ. ನಮ್ಮ ಮಠದೊಳಗಿರ್ಬೋದು, ಮನಿ ಒಳಗಿರ್ಬೋದು, ದೇವಸ್ಥಾನದೊಳಗೆ ಎಲ್ಲ ಕಡೆ ದೀಪವನ್ನು ಹಚ್ಚುತ್ತಾರೆ. ಕಾರಣ ಏನು ಅಂತಂದ್ರೆ, ನಿಮ್ಮ ಜೀವನದೊಳಗ ನವರಾತ್ರಿಗಳಂತಂದ್ರೆ ಇದು ನವರಾತ್ರಿ ಕಳೆದ ಮ್ಯಾಗ ಬರೋದು ಯಾವದ್ರಿ? ವಿಜಯದಶಮಿ. ವಿಜಯದಶಮಿ ಅಂದ್ರೆ ನವರಾತ್ರಿ ಒಳಗ ನೀನು ಅಹಂಕಾರ, ಮಮಕಾರ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ನಾನು, ನನ್ನದು, ಎನ್ನದು ಎಲ್ಲವನ್ನು ಶಮನ ಮಾಡಿ ಈ ಶರೀರದ ಮೇಲೆ ನೀ ವಿಜಯ ಸಾಧಿಸದನೆ ವಿಜಯದಶಮಿ ಅಂತ ಕರ್ಕೊಂಡು ಬರ್ತಾರ. ಸುಮ್ಮ ದೀಪ ಹಚ್ಚಿ ಉಪವಾಸ ಮಾಡಿದ್ರೆ ವಿಜಯದಶಮಿ ಆಗೋದಿಲ್ಲ. ಇಂದ್ರಿಯಗಳ ಮೇಲೆ ನೀ ಸಾಧನೆ ಮಾಡಬೇಕು.
ಇವೆಲ್ಲವನ್ನ ಗೆದ್ದಾಗ ಆ ಭಗವಂತನ ಭವ್ಯ ದರ್ಶನ ಆಗುತ್ತದ, ದಿವ್ಯ ದರ್ಶನ ಆಗ್ತದ. ಅದಕ್ಕೆ ಎಲ್ಲ ಕೊಟ್ಟಿರೋ ಭಗವಂತನನ್ನ ನಾವು ಧ್ಯಾನ ಮಾಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವೆಲ್ಲ ಏನ್ ಮಾಡ್ತೇವಂದ್ರ ಅವ್ವ ಅಪ್ಪನ ಎಷ್ಟು ದಿವಸ ನೆನೆಸ್ತೀವ್ರಿ? ಅವ್ವನ ಕೈ ಎಷ್ಟು ದಿವಸ ಹಿಡಿತೀವಿ? ಈ ಸಣ್ಣ ಮಕ್ಕಳು 2 ವರ್ಷಕ್ಕೆ ಮೊದಲು ಸಣ್ಣವರಿದ್ದಾಗ ಮೊದಲು ಏನ್ ಮಾಡ್ತಿದ್ರಂದ್ರ ಅಲ್ಲಿ ಮಲಗ್ತಿದ್ದ ತಾಯಿ ಇದ್ದಕ್ಕೆ ಮಗನನ್ನ ಮಲಗಿಸಿ ಬಾ ಬಾ ಅಂತ ಕರಿತಿದ್ದಳು. ಮಗ ಹಿಂಗ ಹೊಟ್ಟಿಂದ ಎಳ್ಕೊಂತ ಬರ್ತಿದ್ದ. ಈಗ ಹೊಟ್ಟಿಂದ ಎಳ್ಕೊಬರೋ ಮಕ್ಕಳಿಲ್ಲ, ಯಾಕಂದ್ರೆ ಕರಿಯೋ ತಾಯಿದಾರಿ ಇಲ್ಲ. ಆಮೇಲೆ ಅಂಬೆಗಾಲ ಹಚ್ಚಿ ಬಿಡ್ತಿತ್ತು ಮಗ. ಅಂಬೆಗಾಲ ಹಚ್ಚಿದ ಮೇಲೆ ಸ್ವಲ್ಪ ಮಗು ಏನ್ ಮಾಡ್ತಿತ್ತು, ಗಾಡಿ ಹಿಡ್ಕೊಂಡು ಹೇಳ್ತಿತ್ತು. ಅವಾಗ ತಾಯಿ ಏನ್ ಮಾಡ್ತಿದ್ರೆ ಬಿದ್ರು ಕೈ ಹಿಡಿತಿದ್ದಿಲ್ಲ, ನನ್ ಮಗ ಗಟ್ಟಿ ಆಗ್ಲಿ ಅಂತ. ಆಮೇಲೆ ತಾಯಿ ಅದಕ್ಕೆ ಏನ್ ಮಾಡ್ತಾರೆ, 3 ಗಾಡಿ ಚಕ್ಕಡೆ ಹಿಂಗಿರ್ತಿತ್ತು. ಹಿಂಗ ನೀವ್ ಆಡಿರಿ ಗೌಡ್ರ, ನೆನಪೈತಿ? ಈಗಿನ ಹುಡುಗರಿಗೆ ಏನೋ ಗೊತ್ತಿಲ್ರಿ, ಅದಕ್ಕ ಜೀವನದ ಗಟ್ಟಿಲ್ಲ ಹುಡುಗರು. ಮೊದಲ ಆ ಹುಡುಗರು ಆಮೇಲೆ ತಾಯಿ ಇದಕ್ಕೆ ಏನ್ ಮಾಡ್ತಿದ್ಲ ಅಂದ್ರ ಅದನ್ನ ಒತ್ತೋದು ಕಲಿಸ್ತ. ಅದನ್ನ ಯಾವಾಗ ನಡ್ಸೋದ್ ಕಲಿಸ್ತಿತ್ತು, ಆಮೇಲೆ ಕೈ ಹಿಡ್ಕೊತಾಳ ನೋಡ್ರಿ. ತಾಯಿ ಅದಕ್ಕೆ ಕೈ ಹಿಡಿತಾಳ, ಕೈ ಹಿಡಿಯೋದು ನಡೆಯೋದು ಕಲಿಸ್ತಾಳ. ಎಲ್ಲಿ ತಕ್ಕ ಅಂದ್ರ ನನ್ನ ಮಗ ಬೀಳಂಗಿಲ್ಲ ಅನ್ನೋಷ್ಟವರೆಗೂ ತಾಯಿ ಕೈ ಹಿಡಿತಾಳ. ಇನ್ನ ಬಿದ್ರು ಇವ ಹೇಳ್ತೇನೋ ಯಾವಾಗ ಗ್ಯಾರಂಟಿ ಬರ್ತದಲ್ಲ, ತಾಯಿ ಎದ್ದು ಬಾ ಅಂತಾಳ. ಆದ್ರೆ ಈ ಮನುಷ್ಯ ಏನಂತಂದ್ರ ನಮ್ಮವ್ ನನಗೇನೂ ಮಾಡಿಲ್ಲ, ನಾನ ಕಲ್ತೀನಿ ಅಲ್ಲ. ಆದ್ರ ಮುಂದೆ ಬರ್ಬರ್ತ ಏನಾಗತ್ತ ಅಂತ ಕೇಳಿದರ ಮಾಯಾ ಮೋಹ ಮದದೊಳಗೆ ಬಿದ್ದು ಹೆಂಡ್ರು ಮಕ್ಕಳು ಅನ್ನೋದನ್ನ ಬಿಟ್ಟು ಇವ ಏನ್ ಮಾಡ್ತಾನಂದ್ರ ತಾಯಿನೇ ನನಗಿಲ್ಲ ಎಲ್ಲ ಇವ್ರ ಅಂತಂದಾಗ ಅವಾಗ ಏನಾಗತ್ತ ಅಂತ ಕೇಳಿದ್ರೆ ಜಗನ್ಮಾತೆ ಬರ್ತಾಳ, ತಮ್ಮ ಇದು ಎಲ್ಲ ಸುಳ್ಳು, ನಾನಾ ನೀನು ಎಲ್ಲ ಕಲಿಸಿದೀನಿ, ನನ್ನ ಮರಿಬೇಡ ಅಂತ ತಿಳ್ಕೊಂಡ. ಅದ್ರ ಸಲುವಾಗಿ ಇಲ್ಲಿ ಏನಂದ್ರೆ ಹೊಳ್ಳಿ ಇವ್ರೆಲ್ಲರೂ ಏನ್ ಮಾಡ್ತಾರಂದ್ರ ಮರೆಯೋದಲ್ಲ, ಇದು ಅರಿಯೋದು. ಏನು ಅರಿಯೋದು? ಉಪಕಾರ ಮಾಡಿದವರನ್ನ ಸ್ಮರಣೆ ಮಾಡೋದು. ದೇವರಿದ್ದಾನೆ ಜಗತ್ತಿನೊಳಗ, ದೇವ್ರ ಅದಾನಂದ್ರ ಎಲ್ಲ. ಒಂದಿಷ್ಟು ಮಂದಿ ಬಹಳ ವಿಚಿತ್ರ ಅದಾರ. ನಾವು ಹೋದ್ರ ಕುಂಕುಮಾರ್ಚನೆ ಮಾಡಿದ್ವಲ್ಲ, ಅವಾಗ ಕೇಳಿದ್ರು ಏನ್ ಎಷ್ಟು ಮಂದಿ ಕರ್ಕೊಂಡು ಸ್ವಾಮಿಗಳು ಕುಂಕುಮಾರ್ಚನೆ ಮಾಡಕತ್ತಾರ, ಏನ್ ಮಳಿ ಬರ್ತೈತೆ, ನೀನ್ ಮಳಿ ಬಂದ್ ಎಲ್ಲಾ ಹೋಗ್ತೈತೆ ಅನ್ನಕತ್ತಿದ್ರು. ಆದ್ರ ಹೋದ ವರ್ಷದ ಒಂದು ಸತ್ಯ ಸಂಗತಿ ನಿಮ್ಗೆ ಹೇಳ್ತೀನಿ. ನಿಲಿಜಿ ಫುಲ್ ಮೇಲೆ ಮಳಿ ಬೀಳ್ತಾ ಇತ್ತು, ಕಣದಾದಾಗ ಮಳಿ ಬೀಳಕತ್ತಿತ್ತು, ಮುಗುಳ್ಯಾಗ ಮಳಿ ಬೀಳಕತ್ತಿತ್ತು, ಎಲ್ಲಾ ಕಡೆ ಮಳಿ ಬೀಳಕತ್ತಿತ್ತು. ಆದ್ರ ದೇವ್ರು ಮಾತ್ರ ಇದನ್ನ ಹಿಡ್ಕೊಂಡು ನಿಂತಿದ್ದ, ನೂಲ್ದಾಗ ಒಂದು ಹನಿ ಮಳಿ ಬೀರಲ್ಲ. ಇದು ದೇವರ ಅದಾನ. ದೇವ್ರಿಲ್ಲ ಅಂತ ಅನ್ನಕ್ ಸಾಧ್ಯ ಆಗತ್ತ? ದೇವ್ರ ಅದಾನ. ಎಲ್ಲಾ ಕಡೆ ಬರೋರು ಎಲ್ಲ ಅನ್ನಕತ್ತಿದ್ರು, ತೊಯಿಸ್ಕೊಂಡು ಬರಕತ್ತಿದ್ರು, ಆದ್ರ ನೂಲ್ಯಾಗ ಮಾತ್ರ ಮಳಿ ಬಿದ್ದಿದ್ದಿಲ್ಲ. ಕಾರಣ ಏನಂದ್ರೆ ಜಗನ್ಮಾತೆ ಹಿಡ್ಕೊಂಡು, ಛತ್ರಿ ನಾವ್ ಹಿಡಿದಿದ್ದಿಲ್ಲ, ಜಗನ್ಮಾತನೇ ಹಿಡ್ಕೊಂಡ್ರು. ಪ್ರಾರ್ಥನೆ ಒಳಗ ಶಕ್ತಿ ಐತೆ ಅನ್ನೋದಕ್ಕೆ ಹೋದ ವರ್ಷದ ಕಾರ್ಯಕ್ರಮನೇ ಒಂದು ಸಾಕ್ಷಿ. ದೇವ್ರ ಇದಾನ ಅನ್ನೋದು ನಾವು ಮರಿಬಾರ್ದು. ಅದಕ್ಕೆ ಇವ್ರು ಏನ್ ಮಾಡ್ತಾರಂದ್ರ ದೇವರನ್ನ ಸ್ಮರಣೆ ಮಾಡ್ತಾರೆ. ಅಂಬೆ तुझे पाई न होना अम्बे तू देवा की जननी देवा की जननी तुझे पाई
पूजा ताट कर्पूर कुंबಳಕಾಯಿ ನೀರು ಅಂಬೆ ಜನನಿ ದೇವಚಿ ಜನನಿ ಜಗನ್ಮಾತೆ ಅಂದ್ರೆ ಆಕಿನ ಸ್ಮರಣೆನೆ ಅದ್ಭುತ. ನಾವೆಲ್ಲ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ನಿನ್ನೆ ದಿನ ನೀವೆಲ್ಲ ಕೇಳಿದ ಹಾಗೆ 15ನೇ ಅಧ್ಯಾಯದೊಳಗ ಜಗನ್ಮಾತೆ ಶುಂಭ ನಿಶುಂಭ ಎಂಬ ರಾಕ್ಷಸರು ಅವ್ರು ಏನ್ ಮಾಡಾಕತ್ತಿದ್ರಂದ್ರ ಎಲ್ಲ ದೇವಾನು ದೇವತೆಗಳ ಕಾರ್ಬಾರ ಕಸ್ಕೊಂಡಿದ್ರು. ಏನ್ ಮಾಡಿದ್ರು? ಕಸ್ಕೊಂಡಿದ್ರು. ಎಲ್ಲ ನಮ್ದ ಅಂದಿದ್ರು. ಆದ್ರೆ ಜಗನ್ಮಾತೆ ಆಗಿರುವಂತಹ ಸಪ್ತ ಮಾತೆಯರ ರೂಪದೊಳಗೆ ಬಂದು ಪಾರ್ವತಿ ದೇವಿ ಏನ್ ಮಾಡ್ತಂದ್ರ ಅವ್ರ ಎಲ್ಲರನ್ನ ಸಂಹಾರ ಮಾಡಿ ಅವ್ರು ಮೊದಲ ಹೆಂಗ ಮಾಡ್ತಿದ್ರಲ್ಲ, ಈ ಜಗತ್ತನ್ನ ನೀವ್ ಹೆಂಗ ನಡ್ಸಾಕತ್ತಿದ್ರಲ್ಲ, ಸತ್ಯ ಶುದ್ಧ ಜನರಿಗೆ ಒಳ್ಳೆ ಬುದ್ಧಿ ವಿದ್ಯೆಯನ್ನು ಕೊಡುವಂತ ಕೆಲಸ ನೀವೆಲ್ಲ ದೇವರು ಮತ್ತೆ ನಿಮ್ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು ಇಲ್ಲಿ 16ನೇ ಅಧ್ಯಾಯದೊಳಗೆ ತಾಯಿ ಜಗನ್ಮಾತೆ ಕೊಡ್ತಾಳ. ಕೊಟ್ಟ ಮೇಲ ಈಗ ನೋಡ್ರಿ, ನಮ್ಗೇನ್ರಿ ಕೊಟ್ರಿ ಏನಂತೀವಿ? ಕೊಟ್ಟೋರ್ ನೆನೆಸ್ಬೇಕು, ಸ್ಮರಣೆ ಮಾಡ್ಬೇಕು. ಅದನ್ನ ಹೇಳಿದ್ ನಾನು, ಕೊಟ್ಟೋರನ್ನ ಸ್ಮರಣೆ ಮಾಡ್ಬೇಕು. ನಾವು ದೇವಾನು ದೇವತೆಗಳು ಏನ್ ಮಾಡ್ತಾರಂದ್ರ ಸ್ತುತಿಸಿದರು ನಿರ್ಜರ ದೇವಿಯನ ನತಿ ಮಹ ಸಂತೋಷದಿಂದಲೇ ಹತವ ಮಾಡದೆ ಶುಂಭನನ್ನು. ಶುಂಭಾನುಜನ ನೆನೆದು ಮಿತಿಯದಿಲ್ಲದೆ ಸ್ತುತಿಸಿದರು ತಾವತೆ ಭಕುತಿಯಂ ದೇವಿ ನಾಮವ ಪದೇ ಪರಾತ್ತರ ಬ್ರಹ್ಮವೆಯನ್ನಲತು ಧಮರಗಣ. ರುಂಡಮಾಲಿನಿ ಬ್ರಹ್ಮ ವೈಷ್ಣವಿ ಚಂಡಿ ಉಮಾ ಹೇಮಾವತೀಶ್ವರಿ ದಂಡ ಆಯುಧ ಗೌರಿ ದುರ್ಗಾನಂದ ಮಹಾದುರ್ಗಿಲಿಂದ ಖಡ್ಗನಿ ಚಕ್ರಶೂಲಿ ಮುಸುಂಡಿ ಮಧ್ಯರ ಹಲಿಗ ಮಹಾಕೋದಂಡ ನಾರಾಯಣಿ ನಮೋ ಎಂದು ಮರಗಣ. ಭದ್ರಕಾಳಿ ಭವಾನಿ ಪಾರ್ವತಿ ಮಂಗಳ ಭದ್ರ ಮಂಗಳ ಅನ್ನಪೂರ್ಣ ರೌದ್ರ ಶಾಖಾಂಬ್ರಿ ಮಹೇಶ್ವರಿ ಅಂಬ ಜಗದಾಂಬ ಶುದ್ರ ಸಂಹಾರಿ ಷೋಡಶೀಯ ಶತನಿದ್ರೆ ಭುವನೇಶ್ವರಿ ಜಗನ್ಮಯೇ ಮುದ್ರಕೇಚರೆ ನಾರಾಯಣಿ ನಮೋ ಎಂದು ಮರಗಣ. ಮೇತಕಾತ್ಮಜೇ ಮಂಸಭಕ್ಷಿಣಿ ಧ್ಯಾನ ರೂಪ ಕರಾಳ ವಂದನೆ ಮೌನ ಯೋಗಿನಿ ತಾಪಸಿ ಮಾಕಳಿ ಮಹಾಶಕ್ತಿ ಜ್ಞಾನ ಸುಭಯ ಅಚ್ಯುತ ಸ್ವಾನುಭಾವೆ ಭಸ್ಮಾಂಗಿ ಭಗವತೆ ಪಾನಪಾತ್ರ ನಾರಾಯಣಿ ಎಂದು ದಮರಗಣ.
ಸಿದ್ಧಕೇಚರಿ ದೈತ್ಯ ಶಮನಿಯ ಶುದ್ಧ ಚೈತನ್ಯ ವಿಧಾತ್ರೆ ರುದ್ರಯಾಮಳೆ ರೌದ್ರಮುಖಿ ರಕ್ಷಾಂಶಿ ವಿಮಲಾಕ್ಷಿ ಬುದ್ಧಿ ಸಾಕ್ಷಿ ಶಾಂತ ಶಾಂಭವಿಯೇ ಮುಗ್ಧ ಮೂಢ ವಿವೇಕಿ ಮಹಾಬಲ ಪದ್ಮಾಸನೆ ನಾರಾಯಣಿಯಂದು ರಮರಗಣ. ಇಲ್ಲಿ ಏನ್ ಮಾಡಕತ್ತಂದ್ರ ಅಮ್ಮ ಜಗದಾಂಬೆ ಜಗದೀಶ್ವರಿ ಪರಮೇಶ್ವರಿಯ ಪುಣ್ಯ ನಾಮವನ್ನು ಪಗಲಿರುಳು ಸನಸರಾಗದೆಂದೋದಿ ಕೇಳಿದವರು ದುರಿತ ಕಂಟಕ ಒಳೆದು ಕೈ ಸಾರಕ್ಕೆ ಹವ ಬಳತರ ಭೋಗ ಮೋಕ್ಷಗಳು ರಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ಯಮ ಓಂಕಾರ ರೂಪಿಣಿ ಘನನಿ ಘಾನ ಪ್ರೀತೆ ಅಹಿಂಕಾರ ಮಾನಿನ ಮಹಾಮಾರಿಯ ಮಾತಂಗಿ ಕಿಂಕಿಲ ವರಪರಣ್ಯ ಸೌಕಾರ ಸದನ ಶರ್ವಾಣಿ ಶಾರದೆ ಸತ್ಯ ಕ್ರಂಕೋಚ ಮುಖ್ಯ ಮಂತ್ರಾದಿ ದೇವತೆ ದೇವಿ ಶ್ರೀಕಾರಕಾರ ವಿದ್ಯಾಂಗೆ ಮಾತೃಕೆ ಮಾನ್ಯ ಶಾಖಾರಿ ಈಶಾನಿ ಎಂದು ಗಿರಿಜಾ ಗಿವರಣ ಪೂಜಿತ ರೋಗಿ ಗೃಹಜನಾದಿ ಪರನಾದ ಎಷ್ಟು ಹೆಸರುಗಳದ ನೋಡ್ರಿ. ಜಗನ್ಮಾತೆಗೆ ಒಂದಲ್ಲ 108 ಹೆಸರು. ಅಂಬಾ ನೀನೆ, ಜಗದಂಬ ನೀನೆ, ಪಾರ್ವತಿ ನೀನೆ, ಎಲ್ಲ ನೀನೆ ಅವ್ವ. ನೀನು ಸಾಮಾನ್ಯವಳಲ್ಲವ. ನೀನು ಸಾಮಾನ್ಯದ ಹೆಣ್ಮಗಳ ಸ್ವರೂಪಗಳಲ್ಲ. ನೀನು ಶಕ್ತಿ ಸ್ವರೂಪಿಣಿ, ನೀನು ಯುಕ್ತಿ ಸ್ವರೂಪಿಣಿ, ನೀನು ಬುದ್ಧಿ ಸ್ವರೂಪಿಣಿ. ಸಕಲ ದೇವಾನುಗಳ ದೇವತೆಗಳಿಗೆ ದೇವತೆ ನೀನು ಜಗನ್ಮಾತೆ ಜಗದೀಶ್ವರಿ. ನಿನ್ನಿಂದ ನಮಗ ಮತ್ತೆ ಜೀವನವನ್ನು ಕರುಣಿಸಿದಮ್ಮ. ನೀ ನಮಗ ಬಹಳ ಅನುಗ್ರಹ ಮಾಡಿದ ತಾಯಿ ಅಂತ ದೇವರನ್ನ ಸ್ಮರಣೆ ಯಾರು ಮಾಡಿದ್ರು? ನಾವು ನೀವಲ್ಲ, ದೇವರು ಮಾಡ್ತಾರ. ಆ ಜಗನ್ಮಾತೆ ಸ್ಮರಣೆ ಮಾಡೋದ್ರಿಂದ ಎಲ್ಲ ಕಷ್ಟಗಳನ್ನ ದುಃಖಗಳನ್ನ ದೂರ ಆಗ್ತಾವ. ಇದನ್ನ ಅವ್ರು ಹೇಳ್ತಾರ. ರಾಜಸೇವಕನಹನು ರಾಜದ ಪೂಜೆಗೊಂಬ ಸಮಸ್ತರೋಳು ಮಹಾವ್ಯಾಜ್ಯದೋಳು ಜಯಿಸುವನು ದೇಶಕ್ಕ ಅಧಿಕ ತಾನಹನು ವಾಜ ಗಜಗಳನೇಕ ಕಟ್ಟುವ ಭೋಜನ ವೃಷ್ಟಾನವ ಉಂಬುವ ಸೂಜಗವ ತಾನೇನು ದೇವಿಯ ಮಹಾತ್ಮೆಯ ಯೋಧಿದೊಡೆ ಕೇಳಿದೊಡೆ. ಓದುವರು ನವಮಾಷ್ಟಮಿಯಲ್ಲೆಂದು ನೋದುವುದು ಚತುರ್ದಶಿಯ ತದಿಗೆಯ ಲೋದುವುದು ಪೂರ್ಣಿಮೆಯ ಮಂಗಳ ಶುಕ್ರವಾರದಳು ಓದುವುದು ನವರಾತ್ರಿ ನವದಿನ ಓದುವುದು ಭಯಭಕ್ತಿಯಿಂದಲೇ ಓದುವುದು ಪ್ರತಿದಿನದ ಸಿದ್ಧಿಯಾವುದೆಂದಳಾ ದೇವಿ. ಮಾರಿದುರ್ಗಿ ಮಹದ್ಭೂತದ ಬಯತಿರುವುದು ಉತ್ಪಾತ ತ್ರಿವಿಧವು ಸೇರಿರುವ ಬ್ರಹ್ಮ ರಾಕ್ಷಸರು ಉಡುಗಿ ಹೋಗುವರು ಸೇರುದಿರುತ ಹರೆ ಮಿತ್ರರಾರುವರು ಬನ್ನಿಪರು ದೂರರ ದಾರಿಯವರೆ ಬಹುರು ದೇವಿಯ ಮಹಾತ್ಮೆಯೋದಿದಡೆ. ವಿದ್ಯಾಚಾತ್ರ ವಿವೇಕ ಬರುವುದು ಬುದ್ಧಿ ಚೊಕ್ಕಟವು ಹೋದು ಬಹುವಾಕ್ಸಿದ್ಧಿಗಳು ದೊರಕುವು ಸಂತಾನಗಳು ಹೆಚ್ಚುವ ಸಿದ್ಧಿ ನೆನಪನು ಶತ್ರುನಾಶನ ವಿದ್ಯ ರೋಗವು ಪರಿಹರುವುದು. ನಂದರ ನಮಹುದೆನ್ನ ಚರಿತೆಯೋಳೆಂದಳ ದೇವಿ. ಓದಿ ನಿಷ್ಕಾಮದಲ್ಲಿ ಜ್ಞಾನ ದೇಹಾದಿ ತೋರಿಪೆ ಭೇದ ಕಂಡಿಪೆ ಸರ್ವ ಬ್ರಹ್ಮಮಯವೆಂಬ ಲಕ್ಷಣವ ಸಾಗರದೆ ನಿಶ್ಚಯೇಪ ಸಾತ್ವಬೋಧದಲ್ಲಿ ತೂಗ್ಯಾಡಿಸುವವನು ಸೇರಿಕೊಂಬನ ಎನ್ನೊಳಗೆ ಎಂತೆಂದಳಾ ದೇವಿ ಎಂತೆಂದಳಾ ದೇವಿ. ಏನ್ ಹೇಳ್ತಾರೆ ಅಂದ್ರೆ ತಾಯಿ ಜಗನ್ಮಾತೆ ಜಗದೀಶ್ವರಿ ಪರಮಾತ್ಮ ಯಾರಿಗೆ ಹೇಳಕತ್ತಿದ್ದೀನಿ ಪುರಾಣ ಅಂತಂದ್ರ ನಂದೀಶ್ವರ ಹೇಳಕತ್ತಿದ್ದ. ಇದನ್ನ ಯಾವಾಗ ಓದ್ಬೇಕು? ಇದು ಓದೋದ್ರಿಂದ ಏನಾಗತ್ತದ, ಕೇಳೋದ್ರಿಂದ ಏನಾಗತ್ತಂದ್ರ ನವಮಿ ಒಳಗ ಓದ್ರಿ. ನವಮಿ ತಿಥಿಗೆ ಅಷ್ಟಮಿ ತಿಥಿ, ಇವತ್ತು ಅಷ್ಟಮಿ ತಿಥಿ ಅದ. ವಾರದೊಳಗ ಒಂದು ಸಲ ಓದ್ರಿ. ಅಥವಾ ಒಂದು ದಿನ ಓದ್ಬೇಕಂದ್ರ ತಿಂಗಳದೊಳಗ 15 ದಿವಸಕ್ಕೊಮ್ಮ ಹುಣ್ಣಿಮೆ ಅಮಾವಾಸ್ಯೆಗಾದ್ರೂ ಓದ್ರಿ. ಹುಣ್ಣಿ ಅಮಾವಾಸ್ಯೆಗೆ ಓದಕ್ ಆಗ್ಲಿಲ್ಲ ಅಂದ್ರ ನವರಾತ್ರಿ ನವದಿನಗಳದಾಗ ಓದ್ರಿ. ಏನಾಗ್ತದಂದ್ರ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತದೆ. ಬ್ರಹ್ಮ ರಾಕ್ಷಸರ ದೂರ ಆಗ್ತಾರಂದ್ರೆ ಇನ್ನು ನಮಗ್ ಬಂದಿರೋ ಕಷ್ಟ ದೂರ ಆಗಂಗಿಲ್ಲ. ಎಂತ ಶಕ್ತಿ ಆ ಜಗನ್ಮಾತೆದು. ಅದಕ್ಕಿಲ್ಲಿ ಎಲ್ಲ ಅವರ ದೇವಿ ನಾಮಸ್ಮರಣೆ ಮಾಡಿ ದೇವಿ ಪೂಜಾ ಮಾಡಿ ಜಪ ಮಾಡಿ ಕೇಳ್ತಾರ. ಇದನ್ನ ಯಾವಾಗ ಓದ್ಬೇಕಂತ ಕೇಳಿದ್ರ ಪ್ರತಿನಿತ್ಯ ಒಂದು ದಿನನು ತಪ್ಪಲಾರ್ದಂಗ ಒಂದು ಸಂವತ್ಸರ 365 ದಿನಗಳ ಕಾಲ ಒಂದು ದಿನನು ತಪ್ಪಲ ಹಾಕದಾಗೆ ಒಂದು ದಿನನೂ ಒಂದು ನುಡಿ ತಪ್ಪಲಾರ್ದಂಗ 365 ಹೆಂಗ್ ಓದ್ ಹೇಳತ್ತಂದ್ರ ಭಯಭಕ್ತಿಯಿಂದ
ಭಕ್ತಿಯಿಂದ ನೀವು ಓದಿರಂದ್ರೆ ನೀವು ಏನ್ ಅನ್ಕೋತಿರಲ್ಲ ಆ ಕಾರ್ಯ ಸಿದ್ಧಿ ನೀವಲ್ಲ, ಸಾಕ್ಷಾತ್ ಜಗನ್ಮಾತನೇ ಬಂದು ಮಾಡ್ತಾಳಂತ ಈ ಸಿದ್ಧಿ ಒಳಗ ದೇವರ ನಾಮಸ್ಮರಣೆ ಹೆಂಗ್ ಮಾಡ್ಬೇಕಂತ ಕೇಳಿದ್ರೆ, ಭವಾನಿ भवानी आई अम्मा बाई, भवानी आई अम्मा बाई, भवानी आई आई तुम आई, भवानी आई अम्मा बाई, भवानी आई अम्मा बाई, भवानी आई ಭವಾನಿ ಭವಾನಿ ಅನ್ಕೊಂತ ಜಗನ್ಮಾತೆಯನ್ನು ನಾವು ನಾಮಸ್ಮರಣೆ ಮಾಡಿದಾಗ ಸುರವರರು ತಮ್ಮ ತಮ್ಮದಿ ಕರಹೋದು ತದ್ವಿಜ ಲೋಕಕ್ಕೆ ಅರಸಗಳು ತಾವು ಸ್ವರ್ಗಕ್ಕೆ ಸುಖ ಭೋಗಿ ಪದ ದುರುಳ ಶುಂಭ ನಿಶುಂಭರಳೆಯಲು ಹರಿಸುತ್ತಲ ದೇವಿಯನ್ನು ಮನದಳ್ಳು ನಿರತ ಧ್ಯಾನಿಸಿದರು. ಚಿದಾನಂದಾತ್ಮ ಗುರುವರನ ಜಯ ಮಂಗಲಂ ಜಯ ನಮಃ ಪಾರ್ವತೇ ಪದೇ ಶಿವ ಹರ ಹರ. ಇಲ್ಲಿ 16ನೇ ಅಧ್ಯಾಯದೊಳಗೆ ದೇವಿ ನಾಮಸ್ಮರಣೆ ಮಾಡೋದ್ರಿಂದ ಎಲ್ಲಾ ಕಷ್ಟಗಳು ದೂರುತ್ತೆ. ಯಾರಿಗೆ ಮಕ್ಕಳಾಗಲ್ಲ ಅವ್ರಿಗೆ ಮಕ್ಕಳಾಗ್ತದ, ಮದುವೆ ಆಗೋರಿಗೆ ಮದುವೆ ಆಗ್ತದ, ಯಾರ್ಯಾರಿಗೆ ಏನೇನ ಕಷ್ಟಗಳದನ್ನ ಎಲ್ಲ ಸರ್ವ ಕಷ್ಟಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಎದರೊಳಗ ಐತೆ ಅಂತ ಕೇಳಿದ್ರೆ ದೇವಿ ನಾಮಸ್ಮರಣೆ, ದೇವಿ ಜಪ, ದೇವತಾ ಸ್ಮರಣೆ ಮಾಡಬೇಕು. ಮುಂದೆ 17ನೇ ಅಧ್ಯಾಯದೊಳಗೆ ಹೇಳ್ತಾರ, ಇವತ್ತು ಯಾಕಂತ ಕೇಳಿದ್ರೆ ಇವತ್ತ ಮುಗಿಸ್ಬೇಕಾಗೈತಿ, ಅದಕ್ಕೆ ಬಹಳ ಲೇಟ್ ಆಗೇನು ಆಗೋದಿಲ್ಲ. ಇವತ್ತು ಬಹಳ ಆದ್ರೆ 1 ಗಂಟೆ ಆಗ್ಬೋದು ಅಷ್ಟೇ. ನಿಮಗೆ ಸಗಳೆನ್ ಬಸಲ್ಲ ತಯಾರಾಯ್ತಲ್ಲ. ಮತ್ತೆ ಜಾಗರಣೆ ಅಂತ ಏನೋ ಮಾಡ್ತಾರೆ. ಜಾಗರಣೆ ಅಂದ್ರೆ ಏನ್ರಿ ಗೌಡ್ರು? ಜಾಗರಣೆ ಅಂದ್ರೆ ಎಚ್ಚರ ಇರೋದೇನ್ ಮಲ್ಕೋದ್ರಿ? ಇನ್ನೊಂದ್ ಸ್ವಲ್ಪ ಆಯ್ತು ಅಂದ್ರೆ ಕಾಲಿಲ್ಲದ ಈ ಕಡೆ ಮಾಡಿ ಜಾಗರಣೆ ಮಾಡಕತ್ರಿ. ಇನ್ನು ಬಹಳ ಹೊತ್ತೇನಾಗೋದಿಲ್ಲ. ಇನ್ನು ಬಹಳ ಅದ್ರ ಬಾಳ ಅಂದ್ರೆ ಇನ್ನೊಂದ್ 2.5 3 ತಾಸು ಆಗ್ಬೋದು ಅಷ್ಟೇ. ನಾವೆಲ್ಲ ಜಗನ್ಮಾತೆ ಇವತ್ತು ನೋಡ್ರಿ ಏನೋ ಒಂದು ಪುಣ್ಯ ನಮ್ಗೆಲ್ಲ. ಇವತ್ತು ಈ ಪುರಾಣ ಹೇಳಕ್ ಸಿಕ್ಕಿದ್ದು ನನ್ನ ಪುಣ್ಯ, ಕೇಳಕ್ ಸಿಕ್ಕಿದ ನಿಮ್ ಪುಣ್ಯ. ಮಂಗಳ ನಿಪ ಮಂಗಳ ವೇದಾಂಗ ರೂಪಿಣಿಯಾದ ಮಹಿಮೆಯ ಮಂಗಳದನ ಹೇಳಿದನು ಮಹೇಶಂಗರ ಶವಂಗೆ. ಕೇಳಲಯ್ಯ ನಂದೀಶ ಮಹಿಮ ಹೇಳುವೇನು ದೇವಿಯ ಮರುಳೆ ಕೂಳ ದಾನವರ ಶುಂಭ ನಿಶುಂಭರೆಂಬುವ ಮೇಲು ಲೋಕಕ್ಕೆ ಕೊಂಡಲಾಪುರದವ ಸೇಳಿದಳು ಶ್ರೀ ದುರ್ಗಿಯಾಗಿ ಮೂಲ ದೇವತೆ ಈ ಪಾರ್ವತಿಯು ಕೇಳಂದ. ನೋಡಪ್ಪ ನಂದೀಶ ಕೇಳು, ದೇವಿ ಮಹಿಮೆ ಹೇಳಕತ್ತೀನಿ. ದುಷ್ಟರಾದ ಶುಂಭ ನಿಶುಂಭರು ಸ್ವರ್ಗ ಲೋಕದೊಳಗ ಉಪದ್ರವ ಬಹಳ ಕೆಡಕ್ ಮಾಡಕತ್ತಿದ್ರು. ಅವರು ಕೊಂದವ್ರು ಯಾರಂದ್ರ ಅಕ್ಕಿ ಜಗನ್ಮಾತೆ ಪಾರ್ವತಿನ. ಯಾರಕ್ಕೆ? ಪಾರ್ವತಿ ನಮ್ಮವ್ವ ಅದಾಳಕ್ಕಿ ಪಾರ್ವತಿ ದೇವಿ. ಎಲ್ಲ ಅವತಾರದಾಗ ಬರ್ತಾರ ನೋಡ್ರಿ ಅವ್ರ ಮುಂದ. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವಿಷ್ಣು ಅವತಾರ, ವರಹ ಅವತಾರ, ಎಲ್ಲ ಅವತಾರಗಳ ಬಂದ ವಾಮನ ಅವತಾರ, ಹಿಂಗ ದಶವಿಧ ನರಸಿಂಹನ ಅವತಾರ, 10 ಹಲವಾರು ಅವತಾರಗಳನ್ನ ಯಾರದರ ಅಂತ ಕೇಳಿದ್ರ ಅವ್ರು ಯಾರೂ ಅಲ್ಲ, ಅದು ನಾನ ಅದನಿ. ಕೃಷ್ಣನ ಅವತಾರದಾಗ ಬಂದವ್ರು ಯಾರು? ಜಗನ್ಮಾತನೇ. ಗೋಕ್ಷಿತನಾಗ 16,000 ಗೋಪಿಯರ ಕೂಡಿ ಮಾವ ಕಂಸನ ನರಶಿವಪಾದಕನು ಬಾಬ ಕುರುವಂಶದ ಧರ್ಮಜ ದೇವ ಭೀಮಾರ್ಜುನರ ಸಲಹಿದ ದೇವಗೆಸ್ತ ಕೃಷ್ಣ ಪಾರ್ವತಿಯ ಕೇಳಂದ. ಆಕಳನ್ನು ರಕ್ಷಿಸುತ್ತ 16,000 ಗೋಪಿಕ ಸ್ತ್ರೀಯನ್ನು ಕೂಡಿಕೊಂಡಿದ್ದು ಮಾವ ಕಂಸ ನರಕಾಸುರ ಶಿಶುಪಾಲದಂತ ವಕ್ರನ ಸಹೋದರಿಯರ ಗಂಡಾದಿರಾದ ಕುರುವಂಶನ ಸಂಹರಿಸಿದವ ಯಾರಪ್ಪ ಅಂತ ಕೇಳಿದ್ರೆ ಕೃಷ್ಣ. ಆ ಕೃಷ್ಣ ಬೇರೆ ಅಲ್ಲ, ಅದು ನಾನ ಅಂದ್ರ ಜಗನ್ಮಾತೆ. ಎಲ್ಲ ಬೌದ್ಧಾವತಾರದಾಗ ಎಲ್ಲ ಏನ್ ಈ ಜಗತ್ತಿನೊಳಗೆ ಎಷ್ಟು ಜನ ಬಂದಾರ ಅವ್ರು ಯಾರೂ ಅಲ್ಲ, ಅದು ಜಗನ್ಮಾತೆ ಅವತಾರ ಅನ್ನೋದು ಈ 17ನೇ ಸಂಧಿ ಒಳಗ 17ನೇ ಅಧ್ಯಾಯದೊಳಗ ಜಗನ್ಮಾತೆ ಹೇಳ್ತಾಳ. ಯಾರ್ಯಾರು ಪೂಜಾ ಮಾಡ್ಯಾರ ಅನ್ನೋದನ್ನ ನಿಮಗೆ ಮೊದಲ ಗೊತ್ತಾಗೈತಿ. ಬ್ರಹ್ಮ ರೂಪ ಈ ಜಗತ್ತಿನೊಳಗ ಎಲ್ಲದಕ್ಕೂ
ಆದಿ ಅಂತಕ ಸ್ಥಿತಿ ಜಗನ್ಮಾತೆ ಒಬ್ಬಳೇ ಅನ್ನೋದನ್ನ ಇಲ್ಲಿ ನಾವು 17ನೇ ಅಧ್ಯಾಯದೊಳಗ ನೋಡೋಕ್ ಸಿಗ್ತದ. ಅಂದ್ರೆ ಎಲ್ಲ ಅವತಾರ ನಾವೇನಂತೀವಲ್ಲ, ಕೃಷ್ಣ ಬೇರೆ, ರಾಮ ಬೇರೆ, ವಿಷ್ಣು ಬೇರೆ, ಶಿವ ಬೇರೆ, ನಾವೆಲ್ಲ ಬೇರೆ ಬೇರೆ ಮಾಡ್ಬಿಟ್ಟು, ಹೌದಿಲ್ಲ? ನಾವೆಲ್ಲಾ ದೇವರುಗಳಿಗೆ ಬೇರೆ ಮಾಡಿದ್ದೀವಿ. ರಾಮ ಬೇರೆನೆ ಅದಾನ, ವಿಷ್ಣು ಬೇರೆ ಅದಾನ, ಶಿವ ಬೇರೆನೆ ಅದಾನ. ಇವ್ರು ಯಾರೂ ಬೇರೆ ಅಲ್ಲ, ಇವರು ಬೇರೆ ಅದ. ಜ್ವಾಳ ಎಲ್ಲಿ ಬೆಳೆದವ್ರಿ? ಜ್ವಾಳ ಎಲ್ಲಿ ಬೆಳೆದವ? ಹೊಲ್ದಾಗ ತಂದ್ರಿ, ಹಸನ್ ಮಾಡಿದ್ರಿ, ಗಿರಣಿ ಕಾಯಿಸ್ಕೊಟ್ರಿ, ಏನಾಯ್ತದು? ಹಿಟ್ಟಾಯ್ತು. ಹೌದಾ? ಹಿಟ್ಟ ಒಂದಿಷ್ಟು ನೀರ್ ಕಲಸಿದ್ರಿ, ಜಿಗೆ ಹಾಕಿದ್ರಿ, ಬಡದ್ರಿ, ರೊಟ್ಟಿ ಆಯ್ತು. ಏನಾಯ್ತದು? ರೊಟ್ಟಿ ಆಯ್ತು. ಹೌದಾ? ರೊಟ್ಟಿ ಬೇರೆ ಹಿಟ್ಟು ಬೇರೆ ಏನ್ರಿ? ಜ್ವಾಳ ಬೇರೆ ಐತನು, ಜ್ವಾಳ ಬೇರೆ, ಹಿಟ್ಟು ಬೇರೆ, ರೊಟ್ಟಿ ಬೇರೆ, ಏನೈತನು? ಇದು ಎಲ್ಲ ಒಂದಲ್ಲ. ಹಂಗ ಈ ಜಗತ್ತಿನ ಕಾಣೋ ದೇವ್ರು ಎಲ್ಲರೂ ಒಬ್ಬನೇ ಅದಾನ. ಅವ ಜಗನ್ಮಾತೆ ಜಗದೀಶ್ವರಿ ಸ್ವರೂಪ. ಇಲ್ಲಿ ಬೇರೆ ಬೇರೆ ಅನ್ನೋದು ಯಾವ್ದು ಇಲ್ಲ. ಹಿಟ್ಟು ಬೇರೆ ಅಲ್ಲ, ರೊಟ್ಟಿ ಬೇರೆ ಅಲ್ಲ, ಜೋಳ ಬೇರೆ ಅಲ್ಲ ಅಂತೀವಲ್ಲ, ಹಂಗ ರಾಮ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಎಲ್ಲರೂ ಒಬ್ಬರೇ ಅನ್ನೋದೇನೆ ಈ ಜಗನ್ಮಾತೆ ಏನ್ ಹೇಳ್ತಂದ್ರೆ ಅವರ ಎಲ್ಲರ ಸ್ವರೂಪ. ಕೇಳ ಋಷಭನೆ ಜೀವನ್ ಮುಕ್ತಿಯ. ಇಲ್ಲಿ 17ನೇ ಅಧ್ಯಾಯದೊಳಗೆ ಎಲ್ಲ ಅವತಾರ ನಾನ ಅದೇನಿ. ಅದನ್ನ ನನಗ್ ಪೂಜಾ ಮಾಡೋದ್ರಿಂದ, ದೇವಿ ಪೂಜಾ ಮಾಡೋದ್ರಿಂದ ಶಿವಶಕ್ತಿಯ ಸ್ವರೂಪನೇ ಈ ಜಗತ್ತು. ಶಿವ ಶಕ್ತಿ. ಶಿವನ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿನ ಬಿಟ್ಟು ಶಿವ ಇಲ್ಲ. ಎಂದೆನುತ ಪರಮೇಶ ದೇವಿಯ ಸುಂದರ ಮಹಾತ್ಮೆನು ಆನಂದದಿಂದಲೇ ಹೇಳುತ್ತಿರೆ ಮೈ ಮರೆತು ಋಷಭನಿಂದ. ಕೈಗಳ ಮುಗಿದು ದೇವನಂದು ಸ್ತುತಿಯ ಮಾಡಿದ ಪರವಶದಿಂದ ಧ್ಯಾನಿಸಿದನು ಚಿದಾನಂದಾತ್ಮ ಗುರುವರನ. ಇದೇ ಪರಮಹಂಸ ಪರಿವಾಜರಿಗಾಚಾರ್ಯ ಚಿದಾನಂದ ಗುರುವರ್ಯ ಚರಣ. ಚಿದಾನಂದ ಅವಧೂತ ವಿರೀಚಿತ ಮಹಾತ್ಮೆಯೋಳು ಮಹಿನ ಸಪ್ತದಶಾಧ್ಯಾಯ ಸಂಪೂರ್ಣ. 17ನೇ ಅಧ್ಯಾಯದಾಗ ಏನ್ ಹೇಳ್ತಂದ್ರೆ ಎಲ್ಲರ ಅವತಾರನ ಜಗನ್ಮಾತೆ ಅದಳ. ಅದಕ್ಕೆ ಅವ್ರು ಬೇರೆ ಇವ್ರು ಬೇರೆ ಅಂತ ಭಾವ ಬೇಡ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ನಾವೇನ್ ಹೇಳ್ತೀರಿ? ಎಲ್ಲಾ ದೇವರು ಒಬ್ಬನೇ ಅದ. ರಾಮನು ಅವನೇ, ರಹೀಮನು ಅವನೇ, ಶಿವ ಎಲ್ಲ ಒಬ್ಬರ. ಶಿವ ಅಂದ್ರವನ, ವಿಷ್ಣು ಅಂದ್ರು ಅವನ. ಆದ್ರೆ ನಮ್ಮ ಮನಸ್ಸು ಏನಾಗೈತಂದ್ರೆ ಅವ್ರು ಬೇರೆ ಇವ್ರು ಬೇರೆ, ಕರೆಮಗ್ ಬೇರೆ, ದುರ್ಗವ್ ಬೇರೆ, ಮರಗವ್ ಬೇರೆ, ಇವ್ರು ಯಾರು ಬೇರೆ ಅಲ್ಲ, ಇವರೆಲ್ಲರೂ ಒಂದ. ಹಂಗ ಇನ್ನ 18ನೇ ಅಧ್ಯಾಯ ನೋಡ್ರಿ, ಇದು ಜಗನ್ಮಾತೆ ಜೀವನ್ಮುಕ್ತಿ ಅಧ್ಯಾಯ ಅಂತ ಕರ್ಕೊಂಡ್ಬರ್ತಾರೆ. ನಂದಿ ಶರಣನೆ ಮಾಡಿ ಶಿವನಿಂಗೆದ್ದು ಗೌರಿ ಹಳೆ ಐಕ್ಯವಾಹುದನೆಂದು ಹೇಳಲೇಬೇಕು ಜೀವನ್ಮುಕ್ತಿ ಮಾರ್ಗವನು. ಸಂಧೆ ಇಲ್ಲದೆ ಹೇಳಿ ಎನಲನಂದದಂ ಕಣ್ಮುಚ್ಚಿ ತರಿಯುತ್ತಲಂದು ಹೇಳಿದರ ಶ್ರುತಿಯ ಸಿರಭಾಗವನು ಶಶಿಮೌಳಿ. ವಿರತಿ ಬಲಿಯಿಲಿರಬೇಕು, ಜನಗಳ ಪರಚಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು, ಹಿರಿದ ಶವನು ಬಿಟ್ಟಿರಲೇಬೇಕು, ಬೇಗ ಬರುವ ನಿದ್ರಿಯ ತಗ್ಗಿಸಲೆ ಕರಬೇಕು, ಪ್ರಪಂಚ ವಾಸನವೆಲ್ಲ ಕೇಳೆಂದ. ಜೀವನ್ಮುಕ್ತಿ ಆಗ್ಬೇಕಂದ್ರ ಏನ್ ಬಿಡ್ಬೇಕಂತ ಕೇಳಿದ್ರೆ ವೈರಾಗ್ಯ ಬಲಿಬೇಕು. ಇಲ್ಲಿ ಏನೋ ಬ್ಯಾಡ್ರಿ ಏನ್ ಬೇಕು? ಏನಾಗ್ಬೇಕು? ಬ್ಯಾಟ್ರಿ ಏನ್ಬೇಕು? ಜೀವನ್ಮುಕ್ತಿ ಹಂಗ ಸಿಗೋದಿಲ್ಲ. ಮೋಕ್ಷ ಮಾರ್ಗ ಅಂದ್ರೆ ಸಿಗೋದಿಲ್ಲ. ಜನರ ಸಂಘವನ್ನು ಬಿಟ್ಟಿರ್ಬೇಕು, ಏಕಾಂತವಾಸ ಆಗಿರ್ಬೇಕಂತ ಹೇಳ್ತಾರೆ. ಇಲ್ಲಿ ಕೊಡೋದು ಕಣ್ಣು ಮುಚ್ಚೋದು, ಜಯ ರಾಮ್ ಜಯ ಜಯ ರಾಮ್ ಜಯ ರಾಮ್. ಗಂಟೆ ಬರ್ಸ್ಬಿಟ್ಟು ಸುಮ್ಕೊಡ. ಹಂಗ ಅನ್ನೋದಿತ್ತಂದ್ರೆ ಗುಡ್ಡದಾಗ ಹೋಗೋಣ ಬೇಕಾಗಿರ್. ಇಲ್ಲಿ ಜನ ಬರೋದ ಹೌದಿಲ್ಲ? ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತ. ಸಮುದ್ರದ ದಂಡೆ ಒಂದು ಮನೆಯ ಮಾಡಿ, ನೀವ ಹೇಳ್ಬಿಟ್ರೆ ನಾಯ್ತು ಅಂದ್ರ ಏಕಾಂತವಾಗಿರ್ಬೇಕಂತ ಹೇಳ್ತಾರೆ. ಏನು ಸಂತೆ ಐತ್ರಿ ಶಬ್ದ ಮಾಡ್ಬಂದ್ರೆ ಮಾಡೋದ ಬರೋದ. ಏಕಾಂತದೊಳಗ ಜಗನ್ಮಾತೆನ ಜೀವನ್ಮುಕ್ತಿ ಆಗ್ಬೇಕಂದ್ರೆ ಎಲ್ಲ ವ್ಯಸನಗಳನ್ನೇ ಬಿಡಬೇಕು.
ದಾರಿದ್ರ್ಯ ತಪ್ಪಬೇಕು, ಮಮಕಾರ ಬಿಡ್ಬೇಕು, ಅಹಂಕಾರ ಬಿಡ್ಬೇಕು, ಎಲ್ಲ ಬಿಡ್ಬೇಕು. ಏನ್ ಬಿಡ್ಬೇಕು? ಮಠಕ್ಕೆ ಹೋಗೋದ್ ಬಿಡ್ಬೇಕು, ಗುಡಿಗೆ ಹೋಗೋದ್ ಬಿಡ್ಬೇಕು. ಈಗ ಬಹಳ ಮಂದಿಗೆ ಮಠದಾಗ ಯಾರಿಗ್ರ ಒಂದಿಟ್ಟು ಮಂದಿಗೆ ನಾ ಲಿಂಗ ಕಟ್ಗೋರ್ಪ ಚಟ ಮಾಡಕ್ ಬಿಡ್ತೀರಿ ಅಂತ ಲಿಂಗ ಕಟ್ಟಕ್ಕೆ ಹೋಗ್ತೀನಿ. ಇವತ್ತು ಹೇಳಿರ್ತೀನಿ, ನಾಳೆಗೆ ಬಂದು ಲಿಂಗ ಕಟ್ಗೋರಿ ಅಂತ ಹೇಳಿರ್ತೀನಿ. ಮುಂಜಾನೆ ಬರೋದಿಲ್ಲ, ಆಮೇಲೆ ಮಠಕ್ಕೆ ಬರೋದ್ ಬಿಡ್ತಾರ. ಯಾಕೆ ಬರೋತಮ್ಮ ಬಿಟ್ಟಿರಲ್ಲ ಅಂತಂದ್ರ, ನೀವ್ ಬಿಡು ಅಂತ ಹೇಳಿರಿ, ಬಿಟ್ಬಿಟ್ಟು ಏನ್ ಬಿಟ್ರಿ? ಮಠಕ್ಕೆ ಬರೋದ ಬಂದ್ ಮಾಡಿ. ವಿಭೂತಿ ಹಚ್ಕೋರಿ ಅಂತ, ವಿಭೂತಿ ಹಚ್ಕೋರಿ, ಗಂಧ ಹಚ್ಕೋರಿ, ಅಷ್ಟಗಂಧ ಹಚ್ಕೋರಿ, ಕುಂಕುಮ ಹಚ್ಕೋರಪ್ಪ, ಉಳಿದಿವೆಲ್ಲ ದೂರ ಆಗ್ತಾವ ಅಂತ ಹೇಳ್ತೀವಿ. ಅವ್ರೇನ್ ಮಾಡ್ತಾರಂದ್ರ ನಮ್ಮನ್ನ ದೂರ ಮಾಡ್ತಾರ. ಉಳಿದು ಯಾವ್ದು ಇದು ಏನು? ಈ ವಿಭೂತಿ ಹಚ್ಕೊಳ್ಳೋದ್ರಿಂದ ದೊಡ್ಡ ಶಕ್ತಿ ಐತಿ, ಕುಂಕುಮ ಹಚ್ಕೊಳ್ಳೋದ್ರಿಂದ ದೊಡ್ಡ ಶಕ್ತಿ ಐತಿ. ನೀವೆಲ್ಲ ಬಹಳ ಪುಣ್ಯ. ನೀನೆಲ್ಲ ಸೆರಗ್ ಹಚ್ಕೊಂತ ಹೇಳಿದೆ, ಸೆರಗ್ ಹಚ್ಕೊಂಡ್ರೆ, ಕುಂಕುಮ ಹಚ್ಕೊಂಡ್ರೆ, ಕುಂಕುಮ ಹಚ್ಕೊಂಡ್ರೆ ನಿಮ್ಗೊಂದು ನಮಸ್ಕಾರ. ನೀತಿ ಬಿಡ್ಬೇಕು. ಮಾನವ ಸತ್ಯ ನಿತ್ಯ ನೋಡು नको ಮಾನವ ಸತ್ಯ ನಿತ್ಯ ಸತ್ಯನಾಯಿ ಮಾತೆ ಸತ್ಯನಾಯಿ ಮಾತೆ ಮಾನವ ಸತ್ಯ ಮಾನವನಿ ಎಲ್ಲಾ ಬಿಡಪ್ಪ, ನಿನ್ನ ನಿಯತ್ತಿನ ಬಿಡಬೇಡ, ಸತ್ಯ ಏನ್ ಬಿಡಬೇಡ ಅಂತ ತಿಳ್ಕೊಂಡು ಹೇಳ್ತಾರ. ಜಗನ್ಮಾತೆ ನಾವು ಜೀವನ್ ಮುಕ್ತಿ ಆಗ್ಬೇಕಾದ್ರೆ, ಈ ಬಂದಿರುವ ಶರೀರ ಮುಕ್ತವಾಗ್ಬೇಕಂದ್ರ, ಬಯಲೊಳು ಬಯಲಾಗಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕಂದ್ರ ಎಲ್ಲವನ್ನ ಬಿಟ್ಕೊತ ಹೋಗ್ಬೇಕು, ತ್ಯಾಗ ಮಾಡ್ಬೇಕು. ತ್ಯಾಗದೊಳಗೆ ಬಹಳ ಶಕ್ತಿ ಇದೆ. ಜಗನ್ಮಾತೆಯೊಳಗೆ ನಾವು ಲೀನ್ ಆಗ್ಬೇಕಲ್ಲ. ಈ ಶರೀರ ಎಲ್ಲಿಂದ ಬಂದದ? ಅಲ್ಲಿಗೆ ಹೋಗ್ಬೇಕಲ್ಲ. ಎಲ್ಲಿಂದ ಬಂದೈತಿ? ಇದು ಪಂಚಮಹಾಭೂತಗಳಿಂದ ಬಂದೈತಿ. ನೀವು ನೋಡ್ರಿ, ಮಳಿ ಭಾಳ ಬರಕತ್ತೈತಿ, ಬೀಳಾಕತ್ತೈತಲ್ಲ. ಈಗಲ್ಲ, ಇದಕ್ಕಿಂತ ಮೊದಲು ಬಿದ್ದೈತಲ್ಲ. ಆ ಮಳೆ ಹನಿ ನೀರು ಎಲ್ಲಿ ಬೀಳ್ತಾವ್ರಿ? ನಿಮ್ಮ ಮನೆ ಮೇಲೆ ಬೀಳ್ತಾವ. ಮಳಿ ಬೀಳ್ಬೇಕಾದ್ರೆ ಎಲ್ಲಿಂದ ಬಿದ್ದೈತಿ? ಅದು ಆಕಾಶದಿಂದ ಬಿದ್ದೈತಲ್ಲ. ಆಕಾಶದಿಂದ ಬೀಳ್ಬೇಕಾದ್ರ ಮತ್ತ ಆಕಾಶದಾಗ ನೀರ್ ಎಲ್ಲಿ ಹೋಯ್ತು? ಹೌದಲ್ಲ? ಭೂಮಿ ಮ್ಯಾಗಿಂದ ಆಕಾಶಕ್ಕೆ ನೀರ್ ಹೋಯ್ತು, ಆಕಾಶದೊಳಗೆ ಹೋಗಿ ಮೋಡ ಆಯ್ತು, ಮೋಡ ಆಗಿ ಘರ್ಷಣೆ ಆಯ್ತಲ್ಲ. ಏನಾಯ್ತು? ಮೋಡಗಳ ಮಧ್ಯೆ ಘರ್ಷಣೆ ಆಯ್ತು. ಘರ್ಷಣೆ ಆದಾಗ ಏನು ಬೀಳುತ್ತಂದ್ರ ಮಳೆ ಬಿತ್ತು. ಆ ಮಳೆ ಎಲ್ಲಿ ಬಿತ್ತಂದ್ರೆ ನಿಮ್ಮ ಮನೆ ಮೇಲೆ ಬಿತ್ತು, ನಿಮ್ಮ ಮನೆ ಮುಂದ್ಗಡೆ ಬಿತ್ತು. ಒಂದು ಹನಿ ಮಳೆ ನೀರು ಹರಿತಾ ಹರಿತಾ ಹಳ್ಳಕ್ಕೆ ಹೋಗ್ತದ, ಚರಂಡಿ ಒಳಗೆ ಹೋಗ್ತದ, ಹಳ್ಳಕ್ಕೆ ಹೋಗ್ತದ, ಹಳ್ಳದಿಂದ ಹೊಳಿಗೆ ಹೋಗ್ತದ, ಹೊಳಿಯಿಂದ ಹರ್ಕೊಂತ ಸಮುದ್ರಕ್ಕೆ ಹೋಗ್ತದ. ಸಮುದ್ರ ಯಾಕಂದ್ರ ಮಳಿ ಹನಿ ಗೊತ್ತದ, ನಾ ಬಂದಿದ್ದು ಮೂಲ ಸ್ಥಾನ ಸಮುದ್ರದಿಂದ ನಾ ಬಂದೀನಿ, ನಾ ಮತ್ ಹೋಗಿ ಸಮುದ್ರಕ್ಕ ತಲುಪಬೇಕಂತ ಒಂದು
ಒಂದ್ ಹನಿ ಮಳೆ ನೀರಿಗೆ ಗೊತ್ತಂದ್ರೆ ಇಷ್ಟು ದೊಡ್ಡ ಶರೀರ ಇಟ್ಕೊಂಡ ನಾವು ಎಲ್ಲಿಂದ ಬಂದೀವಿ ಅನ್ನೋದೇ ಮರ್ತೀವಲ್ಲ. ಎಲ್ಲಿಂದ ಬಂದೀವ್ರಿ ಸರ್ಗಳ? ನಿಮ್ ಮನೆಯಿಂದ ಬಂದಿರೋ ಪಂಚ ಮಹಾಭೂತಗಳಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಗಾಳಿ ನಿಂದು, ಮಳಿ ನಿಂದು, ಭೂಮಿ ನಿಂದು, ಎಲ್ಲವೂ ಯಾರ್ದು ಅಂತ ಕೇಳಿದ್ರೆ ಆ ಪರಮಾತ್ಮ ಪಾರ್ವತಿ. ಈ ಜೀವ ಮತ್ತೆ ಅದ್ರೊಳಗೆ ಲೀನ್ ಆಗ್ಬೇಕಾಗಿತ್ತಂದ್ರ ಅದುವೇ ಜೀವನ್ ಮುಕ್ತ ಅಂತ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ಈ ಜೀವನ್ ಮುಕ್ತ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಶರೀರ ಎರಡು ಹೋಗಿ ಒಂದಾಗ್ಬೇಕಿಲ್ಲ. ಏನು? ಎರಡು ಹೋಗಿ ಒಂದಾಗ್ಬೇಕು. ಒಂದ್ ಹೋಗಿ ಎರಡು ಆಗೋದಲ್ರಿ. ಗಂಡ ಬೇರೆ ಹೆಣ್ಣು ಬೇರೆ, ಇದು ಅಲ್ಲ. ಅದಕ್ಕ ಅಕ್ಕ ಮಾದೇವಿ ಹೇಳಲ್ಲ ಒಂದು ವಚನದೊಳಗ, ಹೆಣ್ಣು ಬೇರೆ ಗಂಡು ಬೇರೆ ಅಂತ ಅನ್ನಕತ್ತರಿ, ನಡಿದು ಸುಳಿದು ಸೂಸುವ ಆತ್ಮ ಒಂದೇ, ಅದು ಪರಮಾತ್ಮ. ಇದ್ರೊಳಗ ನೋಡ್ರಿ ಮ್ಯಾಗ ಅಷ್ಟ ಇದಕ್ ಬೇರೆ ಬೇರೆ ಅದಾರ, ಒಳಗ ಅದಕ್ಕೇನಿಲ್ಲ, ಹೆಣ್ಣುನು ಇಲ್ಲ ಗಂಡನು ಇಲ್ಲ. ಅದಕ್ಕೆ ಎರಡು ಹೋಗಿ ಒಂದ ಆಗೋದು ಇದು ಜೀವನ್ ಮುಕ್ತ ಅವಸ್ಥಾ ಅಂತ ಕರ್ಕೊಂಡ್ ಬರ್ತಾರ. ಇಲ್ಲಿ ಪರಮಾತ್ಮ ಬೇರೆ ಇಲ್ಲ, ನಾನು ಬೇರೆ ಅಲ್ಲ. ಪರಮಾತ್ಮ ನಾವಾಗ್ಬೇಕಾಗಿತ್ತಂದ್ರೆ ಏನು ಹೋಗ್ಬೇಕಿಲ್ಲಿ? ನಾ ಅನ್ನೋದನ್ನ ಹೋಗ್ಬೇಕಿಲ್ಲಿ. ಎಲ್ಲವನ್ನು ಹೋಗೋದು ಬಿಡೋದು, ಇದನ್ನೆಲ್ಲ ಯಾವುದಲ್ಲ. ಇಲ್ಲಿರುವಂತದ್ದು ಯಾವುದು ನಂದಲ್ಲ ಅನ್ನೋದು ಜೀವನ್ ಮುಕ್ತ ವ್ಯವಸ್ಥೆಗೆ ಹೋದಾಗ ಮಾತ್ರ ಜಗನ್ಮಾತೆ ಏನ್ ಹೇಳ್ತಾರೆ ಅಂದ್ರ, ಆವ ರೂಪ ಕಾಣತಿರಲು ದೇವಿ ರೂಪದೆಂಬ ನಲ್ಲದೊಡಾವ ರೂಪನ್ನು ಕಾಣೆ ನಾನೆಂಬ ನಿಜವಾಗಿ ಕೇವಲಾನಂದದಲ್ಲಿ ಏಕೋ ದೇವನಾಗ್ತಲೋಲವು ತಲೆ ಸುಖಭಾವದಿಂದಿರುತ್ತ ಬೋಧಾನಂದದಲ್ಲಿ. ಯಾವ ರೂಪನ ಕಂಡ್ರು ಇದು ದೇವಿ ರೂಪನ ಅದಂತ ಯಾರು ಅನ್ಕೊಂತಾರ ಅವ್ರು ಆನಂದಮಯವಾಗಿರ್ತಾರಂತ. ಇಚ್ಛೆ ಬಂದ ಸ್ಥಳದಲ್ಲಿ ನಿತ್ಯ ಬಂಧನದಲ್ಲಿ ಜರಿಸದ ಲಿಚ್ಛೆಯಂ ವಿಷಗಳತ ಭೋಗಿಸದೆ ತುಚ್ಛರಾದ್ರ ಸಂಘಕ್ಕೆ ತಾನೊಚ್ಚದೆ ಸಂಬಂಧಿಸಿದ ಮನ ಮುಚ್ಚಿ ಸಹಜನಂದಲಿ ಸಾಕ್ಷಿಯನೆಂದ ಇಂತು ಪರಿಯೋಗಿ ನಿದ್ಯ ಅಂತರ್ಗತಿಸೋ ಬ್ರಹ್ಮದಲ್ಲಿದಂತು ಪೇಳಿದಂಡೆನು ನಿಜ ಮಾತುಗಳು ಹೇಳಿನೋ ಕಂತುಹರನಾಗಿರ್ಪ ಯೋಗಿ ನಿರಂತರದೆ ಸೇವಿರ ಪುಣ್ಯರು ಮತ್ತೆ ಮುಕ್ತಿ ಎದುರುವುದೆಂದ ಸಿದ್ಧ ಎಂದ. ಯೋಗಿ ಈ ರತಿ ಒಳಗ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಎಲ್ಲ ಭಾವನೆಗಳನ್ನ, ಅಲ್ಲಿ ಏನಾಯ್ತು ಅಂದ್ರೆ ಚಿದಾನಂದ ಅವಧೂತರ ಹೆಂಗ ಕುಂತಿದ್ರಂದ್ರ, ಹಸುವೇ ನೀನು ನಿಲ್ಲು ನಿಲ್ಲು, ತೃಷಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಎಲ್ಲ ನಿಲ್ಲು ಅಂದ್ರ ಅವ್ರು, ಬರ್ತೀನಿ ಕೂಡ ಅಂದ್ರ ಅವ್ರು. ನಮ್ಮ ಮನಸ್ಸು ಹಂಗಾಗೋದಿಲ್ಲ. ನಮ್ಮ ಮನಸ್ಸು ಹೆಂಗಂದ್ರ, ಗುಡಿಯಾಗಿಂದ ಹೋಗ್ಬೇಕಾದ್ರ ಒಂದು 50 ರೂಪಾಯಿ ನೋಟ್ ಬಿದ್ದಿರ್ತೈತಿ, 50 ರೂಪಾಯಿ ನೋಟ್ ಬೀಳ್ತೈತಿ. ಎಲ್ಲರೂ ಪ್ರಾಮಾಣಿಕವಾಗಿ ಹೇಳ್ರಿ, ಆ ನೋಟಿಗೆ ನಾವೇನ್ ಹೇಳ್ತೀವಿ? ನಾ ಬಾ ದೇವ್ರ ಗುಡಿಗೆ ಹೊಂಟೀನಪ್ಪ, ಹನುಮಂತನ ದರ್ಶನಕ್ಕೆ ಹೊಂಟೀನಿ, ನಾ ಬರತಕ್ಕ ನಿಲ್ಲಂತ ಯಾರು ಹೇಳಿ ಬಂದಿರ? ಇದು ಆಸೆ ಅಂತಾರೆ. ಇದಕ್ಕೆ ಏನಂತಾರ? ಆಸೆ. ಇದು ಎಲ್ಲದಕ್ಕೆ ನಿಲ್ಲಬೇಕು. ಆಸೆವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಮಮಕಾರವೇ ನೀನು ನಿಲ್ಲು ನಿಲ್ಲು, ದುರಾಂಕಾರವೇ ನೀನು ನಿಲ್ಲು 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 ಅನ್ಕೊಂತ ಹೋಗ್ಬೇಕು. ಅವಾಗೆಲ್ಲ ನಿಲ್ಲಾಗ್ತೈತ್ರಿ. ಬ್ಯಾಲೆನ್ಸ್ ನಿಲ್ಲ ಆದ್ಮೇಲೆ ಏನ್ ಮಾಡೋದ್ರಿ? ಅಕೌಂಟ್ದಾಗ ಈ ಸಲ ಬ್ಯಾಲೆನ್ಸ್ ಕಬ್ಬಿನ ಬಿಲ್ ಬರ್ತದ ಎಲ್ಲೋ, ಮಳಿ ಬಾಳ ಬಿದ್ದೈತಿ, ಸೋಯಾಬೀನ್ ಎಲ್ಲ ಹಿಂಗಾಗೈತಿ, ನಮ್ ಹಣೆ ಬಾರ ಹೆಂಗ ಅಂತಂದ್ರ ಇನ್ನು ಇಲ್ಲೇ ಇರ್ತೀವಿ ನಾವು. ಜೀವನ್ ಮುಕ್ತ ಆಗೋದಿಲ್ಲ. ಜೀವನ್ ಮುಕ್ತ ಆಗ್ಬೇಕಂದ್ರೆ ಜಗನ್ಮಾತೆ ಎಷ್ಟು ಆನಂದವಾಗಿ ಹೇಳ್ತಾಳ ಅಂತಂದ್ರ, ಈ ಹೊರಗಡೆ ಚಲಿಸುವಂತ ಇಂದ್ರಿಯಗಳನ್ನ ನಿಲ್ಲಿಸು, ಹೊರಗಡೆ ಕಾಣೋ ಜಗತ್ತನ್ನ ನಿಲ್ಲಿಸು, ಅಂತರ್ಮುಖವಾಗಿ ಹರಿಸು ಅಂತ ಹೇಳ್ತಾರ. ಅದು ಬಹಿರ್ಮುಖವನ್ನ ಹರಿಯುವಂತ ಅಂತರ್ಮುಖವಾಗಿ ಹರಿಸಿದಾಗ ಮಾತ್ರ ಈ ದೇವಿ ಪುರಾಣ ಕೇಳೋದಂದ್ರೆ ಏನಪ್ಪಾ ಅಂದ್ರೆ ದೇಹದ ಪುರಾಣ ಅಂತ ನಿಮ್ಗೆಲ್ಲ ಹೇಳಿದ್ವಿ ನಾವು. ದೇಹದ ಪುರಾಣ ಅಂತಂದ್ರೆ ಇಲ್ಲೆಲ್ಲ ಅಷ್ಟ ಮದಗಳು ನೀವು ನೋಡಿರಿ, ಧನ ಮಲ ಇವೆಲ್ಲ ಮದಗಳನ್ನ ತ್ಯಜಿಸುವುದೇ ದೇವಿ ಪುರಾಣ. ಜೀವನ್ ಮುಕ್ತ ಹೇಳ್ಬೇಕಾದಾಗ ಅಂದ್ರ ಇದನ್ನೆಲ್ಲ ಮಾಡಿದಾಗ ನೀವ್ ಏನಾಗ್ತೀರ ಅಂದ್ರೆ ದೇವ್ರು ಬೇರೆ ಇಲ್ಲಪ್ಪ, ನೀವು ಬೇರೆಲ್ಲ, ಎರಡು ಒಂದಾಗ್ತೀವಿ. ಮತ್ತ ಹಂಗಿದ್ರ ಗುಡಿಯಾಗಿರೋ ದೇವ್ರ ಯಾರ್ರಿ? ನಾವ ದೇವ್ರ, ನೀವು ಹಂದು ಮಂದಿ ಅದರಿ. ಮತ್ ನೀವ ಹೇಳಕತ್ತೀರಿ ನೀವ ದೇವ್ರ ಅಂತ ತಿಳ್ಕೊಂಡು, ಮತ್ ಗುಡಿಯಾಗ ಯಾಕೆ ದೇವ್ರ ಪ್ರತಿಷ್ಠಾಪನೆ ಮಾಡಿರ ಅಂತ ಕೇಳಿ ಹೋಗಿದ ಮಂದಿ ಅದಾರ. ನಮ್ಮ
ನಿನಗ ಆ ದೇವರನ್ನ ಅರಿಯಕ್ ಆಗೋದಿಲ್ಲಲ್ಲ. ಈಗ ಸೂರ್ಯನ್ ಹಿಂಗ್ ನೋಡ್ತೀರನ್ನ ಯಾರ ಕಣ್ಣು ಬಿಡ್ಲಾರ್ದಂಗ ಇಲ್ಲ. ಅದು ಬಹಳ ದೊಡ್ಡ ಸ್ವರೂಪ ಅದ. ದೇವರನ್ನ ಅರಿಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅವನ ಪ್ರತಿಬಿಂಬ ಇದು. ಅದೇ ಸೂರ್ಯನನ್ನ ನಮಗ ಅಲ್ಲಿ ನೋಡಕ್ ಆಗೋದಿಲ್ಲ ನೇರವಾಗಿ. ಅದ ಸೂರ್ಯನ ಒಂದು ಪಾತ್ರೆಯೊಳಗೆ ನೀರಿಟ್ರ ಎದ್ರೊಳಗ ಕಾಣಿಸ್ತೈತ್ರಿ? ನೀರಿನಾಗ ಕಾಣಿಸ್ತಾನ. ಹಂಗ ದೇವನೊಬ್ಬನೇ ನಾಮ ಹಲವು, ಅವನ ಪ್ರತಿಬಿಂಬನೇ ಈ ಹನುಮಂತ, ಈ ಜಗನ್ಮಾತೆ. ಕಾಣುವಲ್ಲ ನೀವೇನದಿರಲ್ಲ ಅವನ ಪ್ರತಿಬಿಂಬ. ನೀವೆಲ್ಲ ಕುಂತಿರಲ್ಲ, ಇವೆಲ್ಲ ದೇವರುಗಳನ್ನ. ಆದ್ರೆ ಕಾಣುವ ಮನಸ್ಸಿರ್ಬೇಕು. ನಾವು ದೇವರಾಗ್ಬೇಕಂದ್ರ ಸುಮ್ಮನೆ ಆಗೋದಿಲ್ರಿ. ಒಂದು ಮಠಕ್ಕೆ ಸ್ವಾಮಿ ಮಾಡ್ಬೇಕಂದ್ರ 50 ಲಕ್ಷ ರೂಪಾಯಿ ಖರ್ಚೈತಿ. ಇಲ್ಲಿ ಮ್ಯಾಕ್ ಕೊಡ್ಬೇಕಂದ್ರ, ನಮ್ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಎಲ್ಲ ಪಂಚರು ಚಂದ್ರಶೇಖರ್ ಅಜ್ಜಾರು ಎಷ್ಟು ಖರ್ಚು ಮಾಡ್ಯಾರಂದ್ರ 50 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ಪಾದ ಪೂಜೆ ಮಾಡ್ಕೋಬೇಕು ಮ್ಯಾಕ್ ಕುತ್ಕೊಂಡಂದ್ರ 50 ಲಕ್ಷ ಖರ್ಚೈತಿ. ನಾವ ದೇವ್ರ ಆಗ್ಬೇಕಂದ್ರ ಎಷ್ಟು ಖರ್ಚು ಮಾಡ್ಬೇಕಂದ್ರ ಅಲ್ಲಿ ರೊಕ್ಕ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಗುರುವಿನ ಹತ್ರ ಬಂದು ಜ್ಞಾನವನ್ನು ಪಡ್ಕೊಂಡು, ಆತ್ಮ ಜ್ಞಾನವನ್ನು ಪಡ್ಕೊಂಡು ಜೀವನ್ ಮುಕ್ತ ವ್ಯವಸ್ಥೆಗೆ ಹೋಗೋದೇ ಆ ದೇವರ ಸ್ವರೂಪವನ್ನು ನಾವು ತಾಳಕ್ ಸಾಧ್ಯ ಅಂತ ತಿಳ್ಕೊಂಡು ಇವತ್ತಿನ ದಿನ ಇಲ್ಲಿ ದೇವಿ ಮಹಾಪುರಾಣದೊಳಗ ಅದ್ರ ಮೇಲೆ ಕರ್ಪೂರ ಹಚ್ಚರಿ, ಕುಂಬಳಕಾಯಿ ಮೇಲೆ ಕೇಳಿದಳು ಶೌನಕರೆ ಪಾರ್ವತಿ ಲೋಲ ಚರಿತವೇನೆಂದು ಸೂತನು ಬಾಳ ಸಂತೋಷದಿಂದ ಹೇಳಲು. ಕೇಳಿದ ಮುನಿ ಜನರು ಓಲಿಯಾಡಿದ ದೇವಿ ಚರಿತೆ ಬಾಳ ಹೋಳತು ಸೂತ ವಿಶಾಲದಿಂದ ನೆನೆದರು. ಚಿದಾನಂದ ಗುರುವರನ ಚಿದಾನಂದ ಗುರುವರನ ಮಂಗಳಾಯಿತು ಪ್ರಮತರಿಗೆ ಮಹಾಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ಭುವನಕ್ಕೆ ನಂದಿ ದೆಸೆಯಿಂದ ಮಂಗಳವು ಕೇಳುವನಿಗೆ ಹೇಳುವನಿಗೆ ಮಂಗಳವು ಪಾರ್ವತಿಯ ಮಂಗಳವು ಪಾರ್ವತಿಯ ಚರಿತೆಯು ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದಿ ಚಿದಾನಂದಾತ್ಮ ಗುರುದಯದಿ ಚಿದಾನಂದಾತ್ಮ ಗುರುದಯದಿ. ಜಯ ಮಂಗಲಂ ಜಯ ನಮ ಪಾರ್ವತೇ ಪದೇ ಶಿವ ಹರ ಹರ. ಇಲ್ಲಿ ಸೂತ ಪುರಾಣಿಕರು ಶೌನಕಾದಿ ಮಹಾ ಋಷಿ ಮುನಿಗಳಿಗೆ ಹೇಳಕತ್ತಾರ, ಈ ಪುರಾಣವನ್ನ ಯಾರು ಕೇಳ್ತಾರ, ಸುರಮುನಿಗಳಿಗೆ ದೇವಾನುದೇವತೆಗಳಿಗೆ ನಂದಿಯಿಂದ ಈ ಜಗತ್ತಿನಲ್ಲಿ ಯಾರು ಈ ಪುರಾಣ ಕೇಳಕತ್ತಾರ ಅವ್ರಿಗೆಲ್ಲರಿಗೂ ಕಲ್ಯಾಣವನ್ನು ಮಾಡು, ಆನಂದವನ್ನು ಮಾಡು. ಚಿದಾನಂದ ಗುರುವರ ಪಾರ್ವತಿ ದೇವಿ ಚರಿತ್ರೆ ಓದೋರಿಗೆ ಎಲ್ಲರಿಗೂ ಏನು ಕೊಡಪ್ಪ ಅಂದ್ರೆ ಸುಖ, ಶಾಂತಿ, ಸಮೃದ್ಧಿ, ಆನಂದವಾಗಿರುವಂತ ಜೀವನವನ್ನು ಕೊಡು ಅಂತ ತಿಳ್ಕೊಂಡು ಸಿದ್ಧ ಪರ್ವತದಲ್ಲಿ ಕೂತ್ಕೊಂಡಿರುವಂತಹ ಮಹಾಪರಮಹಂಸಿ ಚಿದಾನಂದ ಅವಧೂತರ ಸಾಕ್ಷಾತ್ ಜಗನ್ಮಾತೆ ದರ್ಶನ ಪಡ್ಕೊಂಡು ಕೇಳಕತ್ತಾರ. ಏನು ಕೇಳಕತ್ತಂದ್ರ ನನಗ್ ಒಳ್ಳೇದಾಗ್ಲಿ ಅಂತ ಕೇಳಿಲ್ಲ, ನಮ್ಮ ಸಂಸಾರ ಚೆನ್ನಾಗಿರ್ಲಿ ಅಂತ ಕೇಳಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕೇಳಿಲ್ಲ, ನನ್ನ ಕುಟುಂಬ ಎಲ್ಲ ಚೆನ್ನಾಗಿರ್ಲಿ, ನಮ್ಮ ಊರು ಚಲೋ ಇರ್ಲಿ ಎಲ್ಲ ಅಂತಲ್ಲ, ಇಡೀ ಈ ವಿಶ್ವಕ್ಕೆ ಕಲ್ಯಾಣವನ್ನು ಮಾಡು, ಕಲ್ಯಾಣಪತಿಯನ್ನು ಮಾಡು, ಜಗನ್ಮಾತೆ ಜಗದೀಶ್ವರಿ ಈ ವಿಶ್ವಕ್ಕೆ ಆನಂದವನ್ನು ನೀಡಂತ ತಿಳ್ಕೊಂಡು ಅವ್ರಲ್ಲಿ ಕೇಳಿದ್ರು. ಅವಾಗ ಹೇಳ್ತಾರೆ ಜಗನ್ಮಾತೆ, ಯಾರು ಇದನ್ನ ಕೇಳ್ತಾರ, ಯಾರು ಇದನ್ನ ಓದುತ್ತಾರ, ಯಾರು ಇದ್ರ ಭಯಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಳ್ತಾರ ಅವ್ರ ಮನೆಯೊಳಗ ನಿತ್ಯ ನಾನು ಇರ್ತೀನಿ ಅಂತ ಜಗನ್ಮಾತೆ ಹೇಳ್ತಾಳೆ. ಜಯಮಂಗಲಂ ಜಯ ನಮ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಜಗಜನನಿ ಬಗಳಾಮಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಕಾಳಿಕೆಯು ಎನುಸದಲೆ ಕೀಳ ಮುಡುಗೆಂಬುವನ ಕೂಳ ಕೈಕೆಂಬುವ ಅಸುರರ್ಗಳ ಕಾಳಿ ಪುರುಷತ್ವವನ್ನು ಸೀಳುತ್ತಲೆ ಮಸ್ತಕವ ಹೋಳು ಸವ ಮಾರ್ಗ ಹೋಳು ಸತ್ರವ ಮಾರ್ಗ ಪಾಲತಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ
ದುಷ್ಟ ಮಹಿಷಾಸುರನ ಅಷ್ಟಾದಿಕ್ಪಾಲಕರ ದುಷ್ಟ ಮಹಿಷಾಸುರ ಅಷ್ಟಾದಿಕ್ಪಾಲಕರ ಪಟ್ಟಣಕ್ಕೆ ದರೆಯಾಗಿ ದೇವರ್ಗಳು ಕಷ್ಟ ಪರಿಹರಿಸಿನ ನಿಷ್ಠ ಎಮ್ಮರ ಇಡಲು ಕಷ್ಟ ಪರಿಹರಿಸಿನ ನಿಷ್ಠ ಎಮ್ಮರ ಇಡಲು ಕೊಟ್ಟೆ ಮೈಸನ ಕೊಂದ ಮಹಾಲಕ್ಷ್ಮಿಗೆ ಜಯಮಂಗಲಂ ನಿತ್ಯ ಶುಭಂ ಜಯಮಂಗಲಂ ನಿತ್ಯ ಶುಭ ಮಂಗಲಂ ಹಿರಿಯ ಶುಂಭನ ತಾನು ಕಿರಿಯಾನೆ ಶುಂಭಾನು ಸುರರ ಬಾಧಿಸಲವರೆ ಮೊರೆ ಇಡುತ್ತೇರೆ ದುರ್ವಾದೈತರ ಶಿರವ ಹರಿದು ಹರಿದ ಮಾತಾಗ ಗುರುಸಿದಾನಂದ ಭಾರತೀ ದೇವಿಗೆ ಜಯಮಂಗಲಂ ನಿತ್ಯ ಶುಭ ಮಂಗಲಂ ಜಯಮಂಗಲಂ ನಿತ್ಯ ಶುಭ ಮಂಗಲಂ ಜಯಮಂಗಲಂ ನಿತ್ಯ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ಜಯಮಂಗಲಂ ಜಯ ನಮಃ ಪಾರ್ವತಿ ಪತೆ ಶಿವ ಹರ महालक्ष्मी माता की जगदम्बा माता की चामुंडेश्वरी माता की भद्रकाली माता की जय मंगलम जय नमः ಬಹುತೇಕ ಪೂಜಾ ತಾಟ್ ಐತೆ ಕೆಳಗೆ ಕೊಡು अंबा भवानी जगदम्बा भवानी अंबा भवानी जगदम्बा भवानी अंबा भवानी जगदम्बा भवानी अंबा भवानी जगदम्बा भवानी अंबे 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 अंबा भवानी जगदम्बा भवानी अंबा भवानी जगदम्बा अंबा भवानी जगदम्बा भवानी अंबा भवानी जगदम्बा भवानी अंबा 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 भवानी अंबा भवानी जगदम्बा भवानी अंबा जगदम्बा माता की ಜಗನ್ಮಾತೆ ಜಗದೀಶ್ವರಿ ಪಾರ್ವತಿ ಏನಾದಳಂತಂದ್ರ ನಿಮ್ಮೆಲ್ಲರ ಪುರಾಣದೊಳಗೆ ಏನ್ ಬರ್ತದಂದ್ರ ಐಕ್ಯ ಅಂತ ಬರ್ತದಿಲ್ಲ ಜೀವನ್ ಮುಕ್ತ ಒಂದ್ ಹೋಗಿ ಎರಡಾದ ಆ ಜಗನ್ಮಾತೆಯನ್ನ ಯಾರ ಭಕ್ತಿ ಶ್ರದ್ಧೆಯಿಂದ ನಡ್ಕೋತಾರಲ್ಲ ಅವ್ರೊಳಗ ನಾನ್ ಅದಿನಿ ಅಂತ ತಿಳ್ಕೊಂಡು ಸಾಕ್ಷಾತ್ ಜಗನ್ಮಾತೆ ಹೇಳ್ತಾರಂದ್ರ ಇದು ಎಂತ ಜಯಮಂಗಳಂ ಜಯ ನಮಃ ಪಾರ್ವತಿ ಪದಯೇ ಶಿವ ಹರ 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 ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ ಮೇಲೆ ಎಲ್ಲಾ ರಾಕ್ಷಸರು ಕೂಡಿನ ಬಹುತೇಕ ನಮ್ಮ ಪಂಚರು ಎಷ್ಟು ಜನ ರಾಕ್ಷಸರ ಅಷ್ಟು ಮಂದಿ ಹೆದರ್ಕೊಂಡು ಹೊಡ್ಯಾಕ ಅವ್ರು ಬಿಡಿಸ್ಬೇಕನ್ನಕತ್ತಾರ ಕಡೆ ಬಿಡಲಾಗೈತೆ ಇದಾ ममकार काय महाराज तुम्ही संपलं म्हणता आता परत सुरुवात करायची